ಶಾಲಿ ಕಲ್ತ್ರ ಶಾನ್ಯಾರ ಹಾಕ್ಯಾರ ಅಂತ ಎಲ್ಲರೂ ಸಾಮಾನ್ಯವಾಗಿ ಹೆಣ್ಣು ಗಂಡುಗಳೇ ಅಂತ ಶಾಲಿ ಕಲ್ತ್ರ ಶಾನ್ಯಾರ ಆಗ್ಯಾರ ನೋಡ್ಕೊ. ನಿಂದ ನೀ ಕಲ್ತಿದ್ರೆ ಶಾನೆ ಹಾಕಿದ್ವಿ, ಶಾಲಿ ಕಲ್ತ ದಡ್ಡ ಏನ್ ಶಾಲೆ ಅಂದ್ರೆ ನಿನ್ನ ಬಗ್ಗೆ ಜಗತ್ತಿನ ಬಗ್ಗೆ ತೋರಿಡೋದ್ರ ಬಗ್ಗೆ ಹೌದಿಲ್ಲ. ಅದನ್ನ ಕಾಲ್ತ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೋರಿ. ಏನ್ ಈ ವಿದ್ಯೆ ಏನೈತಿಲ್ಲ ನಮ್ಮ ದುಃಖದಿಂದ ಬಿಡುಗಡೆ ಮಾಡ್ದತಿನು. ದುಃಖದಿಂದ ಬಿಡುಗಡೆ ಮಾಡುವಂತ ಯಾವ ಜ್ಞಾನ ಅಥವಾ ವಿದ್ಯೆ ಇರ್ತೈತಿ ಅದನ್ನ ಕಲಿ. ಅದಕ್ಕೆ ಆತ್ಮವಿದ್ಯೆ ಬ್ರಹ್ಮವಿದ್ಯೆ ಅಂದ್ರೆ ಪರಾವಿದ್ಯೆ ಅಂತ ಕರೀತಾರೆ ಉಪನಿಷತ್ತಿನಲ್ಲಿ. ಅದಕ್ಕೆ ಅಪರಾವಿದ್ಯೆ ಅಂದ್ರೆ ಈ ಲೌಕಿಕ ವಿದ್ಯೆ, ಪರಾವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ ಅಂತ. ಅಲ್ಲಿ ಮೊದಲ ಬ್ರಹ್ಮಚರ್ಯ ಆಶ್ರಮದೊಳಗೆ ಅದನ್ನ ಮುಖ್ಯವಾಗಿ ಅದನ್ನ ಕಲಿಸ್ತಿದ್ರು. ಯಾಕೆ ಅದ ಸಂಸ್ಕಾರ ಅಲ್ಲಿ ಆತಂದ್ರ ಬಾಲ್ಯಾವಸ್ಥೆಯೊಳಗೆ ಅದು ಗಟ್ಟಿಯಾಗಿತ್ತಂದ್ರೆ ಪೂರ ಅವಾಗ ಅದ ದೊಡ್ಡ ಲಾಭ ಆಕಿತ್ತು. ಆ ಸಂಸ್ಕಾರ ಅವನಲ್ಲಿ ಭದ್ರ ಆಗಿತ್ತಂದ್ರೆ ಅದ್ರ ಗಾಳೆ ಬಿಡದಿಲ್ಲ. ನೀನು ಏನು ಹೇಳಿದ್ರು ತಿಳಿದಿಲ್ಲ. ಈಗ ಒಮ್ಮಿಲ್ಲ ಏನು ತಿಳಿಬೇಕಿಲ್ಲ. ಅದಕ್ಕೆ ಇದು ಕಠಿಣ ಹಾಕೊಂಡ್ಕೊಂಡಿಲ್ಲ. ಸಣ್ಣಂದಿರ್ತ ಈ ಸಂಸ್ಕಾರ ಕೊಟ್ಟಿದ್ರೆ ಮಕ್ಕಳಿಗೆ ಅಗದಿ ಸರಳ ಆಕಿತ್ತು. ಯಾವಾಗ ಬೇಕಾವಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತಿತ್ತು. ಈ ಸಂಸ್ಕಾರ ಕೊಟ್ಟಿದ್ರು. ಗುರುಕುಲ ಪದ್ಧತಿ ಅದೇ ಇತ್ತಲ್ಲ, ಅದ ಬ್ರಹ್ಮಚಾರಿ ಆಶ್ರಮ ಅದು ಗುರುಕುಲ ಪದ್ಧತಿನೇ ಇತ್ತಲ್ಲಿ. ಎದ್ದು ಬೇಗನೆ ಮಠಕ್ಕೆ ಹೋಗಯ್ಯ ಅಂತ ಎಲ್ಲಾ ಮಠದೊಳಗೂ ಅದನ್ನ ಕಲಿಸ್ತಿದ್ರು. ಪ್ರತಿಯೊಂದು ಹಳ್ಳಿ ಒಳಗೆ ಗುರುಕುಲ ಇತ್ತು. ಮಠಕ್ಕೆ ಅವಾಗ ಎಲ್ಲಿ ಸಾಲಿ ಇದ್ದಿದ್ದಿಲ್ಲ. ಅವಾಗ ಅದ ಶಾಲೆ. ಮಠಕ್ಕ ಹೋಗ್ಬೇಕ. ಮಠದೊಳಗ ಅವನ್ನೆಲ್ಲ ಒಂದು ನೀತಿ ನಿಯಮಗಳೆಲ್ಲ ಪಾಲನೆ ಮಾಡ್ತಿದ್ರಿಲ್ಲ, ಕಲಿಸ್ತಿದ್ರಲ್ಲಿ. ಸ್ವಾಮಿಗಳು ಮಠಸ್ಥರು ಇರ್ತಿದ್ರಲ್ಲ, ಆ ಊರ್ ಮಠಸ್ಥರು ಯಾರು ಇರ್ತಾರೆ ಅವ್ರು ಆ ಕೆಲಸ ಮಾಡ್ತಿದ್ರು. ಪ್ರತಿಯೊಂದು ಹಳ್ಳಿ ಒಳಗೂ ಅಲ್ಲಿ ಗುರುಕುಲ ಇದ್ದು. ಅಲ್ಲಿ ಅಂತ ಕಾಲಿತ್ತು ಒಂದು ಟೈಮ್ನಾಗ. ಈಗ ಬರ್ಬಾರ್ದ ಎಲ್ಲ ಹೋಗ್ಬಿಡ್ತಿಲ್ಲ. ಅಲ್ಲಿ ನಾಲಂದ ವಿಶ್ವವಿದ್ಯಾಲಯ, ತಕ್ಷಶಿಲೆ ಅಂತ ಅದಾವಲ್ಲ, ಅವೆಲ್ಲ ದಿವಾಳಿ ತೆಗೆದು ಇವರೆಲ್ಲ ಹಾಳು ಮಾಡಿದ್ರಂತ. ಪರದೇಶ ಇದರವ್ರು ಕೂಡಿದನೆಲ್ಲ ಬ್ರಿಟಿಷರೆಲ್ಲ. ಆ ವಿದ್ಯೆಯನ್ನು ಬಂದ್ ಮಾಡಿದಾಗ ಇವ್ರು ನಮ್ಮ ಕೈಯಾಗ ಸಿಗ್ತಾರ, ಇಲ್ಲ ಇಂದ್ರ ಬಗ್ಗುದಿಲ್ಲ ಇವ್ರು ಅಂತೇಳಿ ಅದನ್ನು ಬಂದ್ ಮಾಡಿದ್ರು. ಬೆಂಕಿ ಹಚ್ಬಿಟ್ರು. 3 ತಿಂಗಳಗಟ್ಲೆ ಬೆಂಕಿ ಸುಟ್ಟಾವಂತ ಅವು ಗ್ರಂಥಗಳೆಲ್ಲ. ಏನ್ ಮಾಡ್ತೀವಿ? ಲೈಬ್ರರಿಯನ್ನು ಬೇರೆ ದೇಶದಿಂದ ಕಲಿಯಾಕ್ ಬರ್ತಿದ್ರು, ಫಾರಿನ್ ಅವ್ರ ಸಹಿತ. ನಾಲಂದ ವಿಶ್ವವಿದ್ಯಾಲಯದವರು. ಅಲ್ಲೇ ತಕ್ಷಶಿಲಾ ದೊಡ್ಡ ಮಹಾವಿದ್ಯಾಲಯ. ಅವಾಗ ನಮ್ಮ ಭಾರತದ ದೊಡ್ಡ ವಿಶ್ವವಿದ್ಯಾಲಯ. ನಾವು ಯೂನಿವರ್ಸಿಟಿ ಆಕ್ಸ್ಫರ್ಡ್ ಅಂತ ಈಗ ಬೇರೆ ದೇಶಕ್ಕೆ ಹೋಗ್ಯವ, ಇಂಗ್ಲೆಂಡ್ಗೆ ಹೋಗ್ಯವ. ಯಾಕ್ರಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತೇಳಿ ದೊಡ್ಡ ಶಾಣೆ ಆಗಕ್ಕೆ ಹೊಂಟೀನಿ. ಅಲ್ಲಿ ಏನು ಸಿಗ್ತದೆ ನಿನಗೆ? ಎಲ್ಲ ವಿದ್ಯೆಗಳನ್ನು ಕಲಿಸ್ತಿದ್ರಂತ. 64 ಕಲೆಗಳು ಮೊದಲು ಮಾಡಿಕೊಂಡು ಇವೆಲ್ಲ ಜೀವನ ನಿರ್ವಹಣೆಗೆ ಬೇಕಾಗುವಂಥ ವಿದ್ಯೆಗಳು. ಇವನ್ನೆಲ್ಲ ಕಲಿಸ್ತಿದ್ರು. 64 ಕಲೆಗಳನ್ನು ಅವರು ಕಲಿಸ್ತಿದ್ರು. ಅದರಲ್ಲೆಲ್ಲ ಪಾರಂಗತ ಹಾಕಿದ್ರು. ಅವರು ನಾವು ಎಲ್ಲಿ ಬೇಕಾದಲ್ಲಿ ಬದುಕಬಹುದು ಜಗತ್ತಿನೊಳಗೆ. ಇದು ಬರುದಿಲ್ಲ ಅನ್ನೋಂಗಿಲ್ಲ ಅವಂಗ. ಮಕ್ಕಳಿಗೆ ಅಂತ ತರಬೇತಿಯಲ್ಲಿ ಕೊಟ್ಟ ಅಂತ ತಯಾರು ಮಾಡ್ತಿದ್ರು ಅಂತ ಮಕ್ಕಳು. ನಾವು ಸ್ವತಂತ್ರವಾಗಿ ಬೆಳಿತಿದ್ರು. ಅವ್ರನ್ನ ಆ ವಿದ್ಯೆ ಕಲ್ತ ಮೇಲೆ ಎಲ್ಲಿಯಾದ್ರೂ ಹೇಗ್ರಿ ಸ್ವತಂತ್ರವಾಗಿ ಅವ್ರು ಇರಾಕ್ ಬರ್ತಿತ್ತು.
ಯಾರು ಅದನ್ನು ತಿಳ್ಕೊತಾರ ಅವರು ಅದ ಹಾಕೊಂಡ್ಕೊಂಡಿರ್ತಾರೆ. ಏನ್ ತಿಳಿತಿ ಅದ ಇರ್ತಿ ನೋಡು. ಬ್ರಹ್ಮವನ್ನು ತಿಳಿದ್ರೆ ಬ್ರಹ್ಮನ ಇರ್ತಿ. ಈ ಹೊರಗಿನ ವ್ಯವಹಾರ ವಿಷಯ ವ್ಯವಹಾರ ತಿಳಿದ್ರೆ ವಿಷಯ ಬಡಕ್ ಹಾಕೊಂಡ್ಕೊಂಡಿರ್ತಿ. ಬ್ರಹ್ಮ ಅಂದ್ಕೂಲೆ ವೃತ್ತಿ ಬ್ರಹ್ಮಾಕಾರ ಆಗ್ಬೇಕು. ವೃತ್ತಿ ಬ್ರಹ್ಮಾಕಾರ ಆದಾಗ ಆ ಬ್ರಹ್ಮದ ತಿಳುವಳಿಕೆ ನಮಗಾಕೈತಿ. ಬ್ರಹ್ಮ ಎಷ್ಟು ವ್ಯಾಪಕ ಐತಿ ಅಷ್ಟು ವೃತ್ತಿ ನಮ್ದು ವ್ಯಾಪಕ ಆದಾಗ ಬ್ರಹ್ಮದ ತಿಳುವಳಿಕೆ ನಮಗಾಕೈತಿ. ಸಂಕುಚಿತ ದೃಷ್ಟಿಗೆ ಆಗುದಿಲ್ಲ ಅದು. ಬ್ರಹ್ಮಜ್ಞಾನ ಬಹಳ ವಿಶಾಲ ಆಗ್ಬೇಕಾಗೈತಿ. ಯಾವ್ದಾರ ಒಂದು ಮತ, ಜಾತಿ, ಗುಂಪು, ಸಂಕುಚಿತ ದೃಷ್ಟಿ ಇವೆಲ್ಲ ಇವನ್ನೆಲ್ಲ ಆವ ಮತದಳು 6 ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಅಂತ. ಜಗತ್ತಿನ ಭಾವನೆಯೆಲ್ಲ ಕೈ ಬಿಡ್ಬೇಕು ಅಂದಾಗ ಬ್ರಹ್ಮಾಕಾರ ವೃತ್ತಿ ಆಕೈತಿ. ಬ್ರಹ್ಮವಿದ್ ಬ್ರಹ್ಮೈವ ಪ್ರವತಿ. ಬ್ರಹ್ಮವನ್ನು ತಿಳಿದ ಬ್ರಹ್ಮನ ಇರ್ತಾನೆ. ಈ ತೋರೆಡುವಂಥ ಅನಿತ್ಯವಾದ ವಸ್ತುಗಳನ್ನು ಯಾರು ತಿಳ್ಕೊಂಡಿರ್ತಾರ ಅವ್ರು ಯಾರು ಸುಖ ಹೊಂದಾರ ಹೇಳ್ರಿ? ನಾವು ಇದಕ್ಕಾಗಿ ಪ್ರಯತ್ನ ನಡೆಸೀವಿ. ತೋರೆಡುವಂಥ ವಿಷಯ ವಸ್ತುಗಳಿಗೆ, ಅನಿತ್ಯ ವಸ್ತುಗಳ ಪ್ರಾಪ್ತಿಗಾಗಿ ಪ್ರಯತ್ನ ನಡೆಸೀವಿ. ಒಂದಿಂದ ನೆಮ್ಮದಿಯಿಂದ ಇರಬಹುದು. ನೆಮ್ಮದಿ ಕೊಡ್ತಾವನು. ನಿತ್ಯ ವಸ್ತುವಿನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡೋರು ಯಾರಿದ್ರೆ ಹೇಳ್ರಿ? ಅದ ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನುವಂಥ ವಿಚಾರ ನಮ್ಮಲ್ಲಿ ಜಾಗ್ರತೆ ಯಾವಾಗ ಆಗಬೇಕು? ಅದನ್ನ ನೆನಪಿಗೆ ಜಾಗೃತಗೊಳಿಸೋರು ಯಾರು? ನಿತ್ಯ ವಸ್ತು ಅನಿತ್ಯ ವಸ್ತು ಯಾವುದು ಅನ್ನೋದು ತಿಳಿಸ್ಕೊಡೋರು ಯಾರು? ನಾ ಯಾರು, ನಾ ಅಲ್ಲದ್ದು ಯಾವುದು ಅದನ್ನು ವಿಂಗಡಿಸಿ ತಿಳಿಸ್ಕೊಡೋರು ಯಾರಿದೆ? ನಾವು ಯಾರು ಇಲ್ಲ. ಎಲ್ಲಿಯೋ ಅಂತ ಮೊದಲು ಇದ್ರು ಅವರು ಋಷಿ ಮುನಿಗಳು. ಒಂದೊಂದು ಊರಿಗೆ ಒಬ್ಬೊಬ್ರು ಆಗಿ ಹೋಗ್ಯಾರ ಅಂತ ಹೇಳ್ತಿದ್ರು. ಅಂತ ಮೊದಲಿನ ಇದರಾಗಿದ್ರು ಅಂತ ವಾತಾವರಣ ಇತ್ತಲ್ಲಿ. ಅಂದಲ್ಲಿ ನಮ್ಮ ಭಾರತ ದೇಶದೊಳಗೆ ಮಣಿ ಮಣಿಗ ಸಂಸ್ಕಾರ ಐತಿ. ಭಾರತೀಯ ಸಂಸ್ಕಾರ. ಋಷಿ ಮುನಿಗಳು ಹಂಗ ಆಗಿ ಹೋಗ್ಯಾರಂತೆ. ಪ್ರತಿಯೊಂದು ಹಳ್ಳಿಗೆ ಒಬ್ಬೊಬ್ರು ಆಗಿ ಹೋಗ್ಯಾರಂತೆ. ಆ ಸಂಸ್ಕಾರ ಗಟ್ಟಿಗೈತೆ. ಈ ತೂರಿಡುವಂತ ವಸ್ತುಗಳ ಜ್ಞಾನ ಮಾಡ್ಕೊಂಡು ಯಾರು ಸುಖ ಹೊಂದ್ಯಾರ ಹೇಳ್ರಿ? ಬ್ರಹ್ಮ ಅಂದ್ರೆ ನಿರ್ದೋಷಂ ಸಮಂ ಹಿ ಬ್ರಹ್ಮ. ಯಾವುದೂ ದೋಷ ಇಲ್ಲದಲ್ಲಿ. ಅದಾಗ ಅದ್ರ ತಿಳುವಳಿಕೆ ಆಗ್ಬೇಕಾದ್ರೆ ಮನಸ್ಸು ತನ್ನ ಎಲ್ಲಾ ದೋಷಗಳನ್ನು ಕಳ್ಕೊಂಡಾಗ ಅದ್ರ ತಿಳುವಳಿಕೆ ಮಾಡ್ಕೊಳಕ್ ಬರ್ತೈತಿ ಮನಸ್ಸಿಗೆ. ಅಂತ ಪರಿಶುದ್ಧವಾದ ಮನಸ್ಸು ಯಾರ್ದೈತಿ ಅವ್ರಿಗೆ ಅದರ ಜ್ಞಾನ ಆಕೈತಿ ನೋಡ್ರಿ. ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮ್ಯಾಗ ಹೊಂದಾಕ ಆಗೋದಿಲ್ಲ. ಸ್ವತಃ ನಾವ ವಿಚಾರ ಮಾಡ್ಬೇಕು. ಇನ್ನೊಬ್ಬರು ಸೊಂಡಿಲಿ ನೀರು ಕುಡಿದ್ರೆ ನೀರು ಹುಡ್ಕೋಕತ್ತಿನ ಯಾಕ್ರಿ? ನಮ್ಮ ನೀರುವಳಿಕೆ ನಾವು ಕಳ್ಕೊಬೇಕಂದ್ರೆ ನಮ್ಮ ಸೊಂಡಿನ ಹಚ್ಬೇಕು. ನಾವು ಅದನ್ನ ಅನುಭವ ಮಾಡ್ಕೋಬೇಕಂದ್ರೆ ನಾವು ಸ್ವತಃ ಅದನ್ನ ಅನುಭವಿಸ್ಬೇಕು. ಸ್ವತಃ ನೀವು ನಿಂತು ವಿಚಾರ ಮಾಡೋಲಿ ನಿಮಗೆ ಇದು ತಿಳಿದೂ ಇಲ್ಲ. ಬೇರೆ ಮಾಹಿತಿ ಆಕೈತಿ. ಇನ್ನೊಬ್ರು ಹೇಳಿದ್ದನ್ನು ಕೇಳ್ಕೊಂತ ಕುಂಡ್ರೋದಾಕೈತಿ. ಸ್ವತಃ ಇದು ಹೌದು ಅಲ್ಲೋ ಅನ್ನೋದು ಖಾತ್ರಿ ಮಾಡ್ಕೋಬೇಕು. ಅವಾಗ ಅಪರೋಕ್ಷ ಜ್ಞಾನ ಆಕೈತಿ. ಅಪರೋಕ್ಷ ಜ್ಞಾನ ಮಾಡ್ಕೊಂಡ ನಿನ್ ಚಿಂತೆ ಕೆಡ್ತೈತಿ. ತತ್ವ ಅಂದ್ರೆ ತ್ರಿಕಾಲ ಬಾಧ್ಯವಾದಂಥ ವಸ್ತು. ತತ್ವಜ್ಞಾನ ಅಂದ್ರೆ ಮೂರೂ ಕಾಲದೊಳಗೂ ನಾಶ ಆಗಲಿದ್ದಂಥ ವಸ್ತುವಿನ ಜ್ಞಾನ ಅಂದ್ರೆ ಯಾವಾಗಲೂ ಇದ್ದದ್ದು ಅಂತ. ಯಾವಾಗಲೂ ಇದ್ದ ವಸ್ತು ಅಂದ್ರೆ ನಿನ್ನ ತಿಳುವಳಿಕೆ ಮಾಡ್ಕೋದಕ್ಕೆ ತತ್ವಜ್ಞಾನ ಅಂತಾರೆ. ಅದರ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡ. ತತ್ವಜ್ಞಾನದ ಪ್ರಾಪ್ತಿಗಾಗಿ ಇದನ್ನು ಬದುಕಿಸ್ಬೇಕು ಶರೀರ. ಯಾಕೆ ನಾವು ಬದುಕಬೇಕಾಗೈತೆ? ತತ್ವಜ್ಞಾನದ ಪ್ರಾಪ್ತಿಗಾಗಿ ಬದುಕಬೇಕಾಗಿ. ಬದುಕುವುದಕ್ಕಾಗಿ ತಿನ್ನುವುದಕ್ಕಾಗಿ ಬದುಕಬೇಡ. ಅದಕ್ಕೆ ಮೊದಲಿಗೆ ಮೊದಲೇ ಇದೆ ಅಶನ ಹಿರಿದಶನ ಅಂತ ಯಾಕೆ ಹೇಳ್ಯಾರ? ಮೊದಲೇ ಇದ್ದ ಹಿರಿಯ ತಿನ್ನೋದು ನೋಡ್ಕೊಂಡು ನಿಯಂತ್ರಣದಾಗ ಇಟ್ಕೊಂಡಾಗ ಎಲ್ಲ ಇಂದ್ರಿಯ ನಿಯಂತ್ರಣದಾಗ ಇಟ್ಕೊಳಕ್ ಬರ್ತೈತಿ. ಹೌದಿಲ್ಲ? ಒಂದು ನಾಲಿಗೆ ಹಿಡಿತದಾಗ ಇಟ್ಕೊಂಡು ನೋಡ್ರಿ ನೀವು ಬೇಕಾದ್ರೆ ತಾನ ಎಲ್ಲ ನಿಯಂತ್ರಣದಾಗ ಬರ್ತದೆ.
ಅದನ್ನು ಹರಿಬಿಟ್ಟು ನಾಲ್ಗಿ ಹರಿಬಿಟ್ಟು ಅದ್ರ ರುಚಿ ಎಲ್ಲ ಸಡ್ಲಾಗ್ಬಿಡ್ತಾವ, ಹಿಡ್ತ ತಪ್ಪತಾವ, ಕಂಟ್ರೋಲ್ ಆಗೋದಿಲ್ಲ. ಏನ್ ಕಂಡದ್ದೆಲ್ಲ ಹಿಡ್ಕೊಂತ ಹೋದ ಕಂಟ್ರೋಲ್ ಆಕತ್ತ, ಇಂದ್ರಿಯಗಳನ್ನು ಹಿಡ್ತದಾಗ ಇಟ್ಕೊಳಕ್ ಬರೋದಿಲ್ಲ. ಅದಕ್ಕೆ ಸಾಧಕಾವಸ್ಥೆ ಒಳಗೆ ಅದು ಅತ್ಯವಶ್ಯಕ. ಸಾತ್ವಿಕ ಆಹಾರ ಮಿತವಾಗಿ ಊಟ ಮಾಡೋದು, ಅದಕ್ಕೆ ಪಥ್ಯಾಹಾರ ಅಂತಾರೆ. ಶರೀರನೂ ಆರೋಗ್ಯ ಇರ್ತೈತಿ, ಅದಿಲ್ಲ ನಿನ್ನ ಮನಸ್ಸನ್ನು ನಿಶ್ಚಲ ಇರ್ತೈತಿ, ಚಂಚಲ ಆಗೋದಿಲ್ಲ. ರಾಜೋಗುಣ ತಮೋ ಗುಣವನ್ನು ಉಂಟು ಮಾಡುವಂಥ ಆಹಾರವನ್ನು ಉಂಡೆ ಅಂದ್ರೆ ಮನಸ್ಸು ಚಂಚಲ ಆಕೈತಿ, ಕಂಟ್ರೋಲಿಗೆ ಬರೋದಿಲ್ಲ. ಅದಕ್ಕೆ ಯುಕ್ತಾಹಾರ ವಿಹಾರಶ್ಯ ಅಂತ ಅರ್ಜುನನಿಗೆ ಅವಾಗ ಹೇಳ್ಯಾರ ಕೃಷ್ಣ ಪರಮಾತ್ಮ. ಇದಕ್ಕೆ ಸಾಧಕನಿಗೆ ಯುಕ್ತವಾದಂಥ ಆಹಾರ ಯಾವುದು ಅಂದ್ರೆ ಸಾತ್ವಿಕ ಆಹಾರ ತಗೋಬೇಕು. ಹೆಂಗೆ ತಗೋಬೇಕು ಅನ್ನೋದು ಉದರರ್ಧ ಅನ್ನ, ಅದರರ್ಧ ನೀರು, ಅದರರ್ಧ ಅನಿಲ ಸಂಚಾರಕ್ಕಂತ ನಿಯಮ. ಹೊಟ್ಟೆ ಒಳಗಿನ ಅರ್ಧ ಭಾಗ ಅನ್ನ, ಅದರಾಗಿನ ಅರ್ಧ ಭಾಗ ಅರ್ಧ ನೀರು, ಅರ್ಧ ಗಾಳಿ ಆಡಾಕ್ ಬಿಡ್ಬೇಕು. ಗಾಳಿ ಸಹಿತ ಆಡ್ಲಂಗ ಹಿಡಿಸ್ತೈತಿ ಅಂತ ಹೊಡೆದು ಬಿಟ್ರೆ ಮೊದಲ ಹಳೆ ಚೀಲ ಯಾಕ್ರಿ ಇವಾಗಿರ್ತಾವ ಹಿಡಿಸ್ತಾವ ಭಾಳ. ಯಾಕ್ರಿ ಹೊಸ ಚೀಲಕ್ಕಿಂತ ಹಳೆ ಚೀಲ ಭಾಳ ಹಿಡಿಸ್ತಾವ. ಏನು ಹೊಡಿತಾನೆ ಇವ್ನ ಹಂಗದಾನ್ಲಿ ಇವ್ ಮುದುಕದಾನ ಹೊಡಿತಾನೆ. ಅದಿಲ್ಲ ಹರಿಯದವ್ರು ನೋಡ್ತಿರ್ತಾರ ಅವನು. ಅದಿಲ್ಲ ಶಿಸ್ತು ಫುಲ್ ಹಾಕಿಬಿಡಪ್ಪ. ಫುಲ್ ಹಾಕಿದಾಗ ನಿಂತೈತೆ ತಮ್ಮ ನಮಗಂತ ಹೇಳ್ತಾನ. ಹೌದಿಲ್ಲ, ಏನ್ ಮಾಡೋದು, ಆಲಿಸ್ತನ ಬಂದು ಹೊಟ್ಟೆ ತುಂಬ ತುಂಬ ಕೂಳು ಬಿತ್ತಂದ್ರೆ ಕಣ್ಣು ಮುಚ್ಚಾಕ್ ಚಲೋ ಆಕ್ಕವು, ಆಲಿಸ್ತನ ಬರಾಕ್ ಚಲೋ ಆಗ. ಅದಕ್ಕೆ ಇದು ನಿಯಂತ್ರಣ ಬೇಕು, ಆಹಾರ ನಿಯಂತ್ರಣ ಸಾಧಕ ಅವಸ್ಥೆ ಒಳಗೆ ಬೇಕು. ಮಾಡಿ ನೋಡ್ಕೊ ನೀವು, ಒಂದೊಂದು ತುತ್ತು ಕಡಿಮೆ ವಯಸ್ಸಾದಂಗೆ ಅದು ಕಡಿಮೆ ಮಾಡ್ಕೊಂತ ಇದ್ದಾನೆ, ರೋಗಾದಿಗಳು ಕಡಿಮೆ ನಿನಗೆ. ಹೌದಿಲ್ಲ, ಅಲ್ಪಾಹಾರ ಕ್ಷೇಮಕರ, ಅತ್ಯಾಹಾರ ಹಾನಿಕರ ಅಂತ. ಎಲ್ಲ ಹೇಳ್ತೇವಿ ಕೇಳ್ತೇವಿ, ಆದ್ರೆ ಪ್ರತ್ಯಕ್ಷ ಅದನ್ನ ನೋಡಿ ಬಿಡಾನಾಗುದಿಲ್ಲ. ತಿನ್ಕೊಂತ ಬಂದು ಚಾಳಿ ಐತಿ ವಾಸನ ಇಷ್ಟ ಹೆಂಗೆ ಪುರುಟಾಗ್ಬೇಕು ನನಗೆ, ಯಾವ ಲೆಕ್ಕಕ್ಕೂ ಹತ್ತದಿಲ್ಲ, ಹೊಡೆದ ಬಿಡೋದು ಯಶಸ್ತ. ನಾವು ತಿನ್ಕೊಂತ ಬಂದೇವು ನಾವು ಅಂತೇಳಿ ಹೇಗ್ರಿ. ಏನ್ ಮಾಡೋದು, ಮತ್ತೆ ಇದ್ರ ಸಂಬಂಧ ಅಲ್ಲ ದುಡಿಯೋದು, ನಾವು ಏನು ಗಳಿಸೋದಿಲ್ಲ, ತಿನ್ನೋ ಸಂಬಂಧ. ಮತ್ತೇನ್ ಮಾಡೋದು, ಶಿಸ್ತಾಗಿ ಹೊಡೆದು ಯಾಕ್ರಿ ಇಂದ್ರಿಯಗಳು ಮಜಾ ಮಾಡ್ಕೊಂತ ಹೋಗುದು. ಜೀವನ ಅಂದ್ರೆ ಇಲ್ಲಿಗೆ ಇಷ್ಟ. ಇದಕ್ಕೊಂದು ಗುರಿ ಐತೆ ಅನ್ನೋದು ನಾವು ಮತ್ತೆ ಅದ್ಯಾವ ಗುರಿ ಅಂದ್ರೆ ನೀನು ತತ್ವಜ್ಞಾನದ ಪ್ರಾಪ್ತಿಯನ್ನು ಮಾಡ್ಕೊ, ಎಂದೂ ನಾಶ ಆಗಲಿದ್ದಂತಹ ನಿನ್ನ ನಿಜ ಸ್ವರೂಪದ ಜ್ಞಾನವನ್ನು ಮಾಡ್ಕೊ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕಾಗಿದೆ. ಅಂದ್ರೆ ಲಾಭ ಏನು ಇಲ್ಲ ಅಂದ್ರೂ ಏನೂ ಲಾಭ ಇಲ್ಲ, ವ್ಯರ್ಥ. ನೀನು ಈ ಶರೀರ ತಾದಾತ್ಮ್ಯ ಭಾವ ಇದ್ದವರು ಸುಖದಿಂದ ಅದರನ್ನು ನೋಡ್ಕೊಳ್ಳಿ. ಶರೀರ ನಾನನ್ನು ತಿಳುವಳಿಕಿದ್ದಾವ ಆರಾಮದ ನಾವು. ಯಾರು ಆರಾಮ ಇರ್ಬೋದು, ಯಾಕೆ ಇದು ಇದಕ್ಕಿದ್ದಂಗೆ ಇರುವುದಲ್ಲ, ಬದಲಾವಣೆ ಹಾಕೊಂತ ಹೋಗುದ. ನಮಗೆ ಬೇಕಾದದ್ದು ಇದು ಕೊಡೋದಿಲ್ಲ, ತನ್ನ ಅಂತೇಳಿ ಐತಿ, ಏನೈತಿ ಅದನ್ನು ಕೊಡ್ತೈತಿ. ನಾವಿದು ಸುಖ ಕೊಡ್ತೈತಿ ಅಂತ ನಂಬೇವಿ ನಾವೆಲ್ಲ ಇದು. ಅದಕ್ಕೆ ನಂಬದಿರು ನೆಚ್ಚದಿರು ಅಂತ ಎಚ್ಚರಿಕೆ ಕೊಟ್ಟಾರ ಮಾತು. ನೀವು ನಂಬೇಡ ಅಂತ. ಯಾವ ಹೊತ್ನ್ಯಾಗ ಏನಾಕೈತೋ ಈ ಶರೀರ ನಂಬಲು ಬೇಡ ಅಂದಾರಿಲ್ಲ. ಅಸ್ಥಿರವಾದಂತಹ ಶರೀರ ನಂಬಬೇಡಪ್ಪ, ಸ್ಥಿರವಾದದ್ದಲ್ಲಪ್ಪ ಇದು. ಮತ್ತೆ ನಮ್ಗೆ ಬೇಕಾದದ್ದು ಇದು ಕೊಡೋದಿಲ್ಲ. ಯಾವ ಹೊತ್ನ್ಯಾಗ ಕೈ ಕೊಡ್ತೈತೋ ಹೇಳಕ್ ಬರೋದಿಲ್ಲ. ಅದಕ್ಕೆ ನಂಬದಿರು ನೆಚ್ಚದಿರು, ಸ್ಥಿರವಲ್ಲ ಈ ಕಾಯ. ಎಂದ ನೀ ಹೊಂದ ಪರಮುಕ್ತಿ ಸುಖವನ್ನು ಪಡೆವೆ ನೀನೆಂದಿಗೆ, ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾನಿ ಮನುಜ ಅಂತ. ಕೆಟ್ಟು ಹೋಗುವಂತಹ ಶರೀರದ ಮ್ಯಾಗಿನ ವ್ಯಾಮೋಹ ಇಟ್ಕೊಂಡು ಎಂದ ನೀ ಸುಖ ಹೊಂದ. ಮೂರ್ಖ ನೀನು ಇದರಲ್ಲಿ ಸುಖವನ್ನು ಭಾವಿಸುವರು. ಶರೀರದಿಂದ ಸುಖ ಸಿಗ್ತೈತೆ ಅನ್ನೋರು ಎಲ್ಲರೂ ಮೂರ್ಖರ. ಪಾಲೆಂದವ್ರು ಅಂದ್ರೆ ಏನು ಶಾಣ್ಯಾರ ಅಂತ ತಿಳ್ಕೊಂಡಿರಿ ನಾವು. ಕುಂಡಿ ತೊಳ್ಕೋಕ್ಬಾರ್ದು, ಮುಂಡೆ ಮಕ್ಕಳು. ಭೌತಿಕ ಅಭಿವೃದ್ಧಿ ಪಡೆದೇನ ಸುಧಾ ಏನು ಶಾಂತಿ ಸಮಾಧಾನ ಐತೇನೋ ನೋಡ್ಬೋದು. ಅದ ಜೀವನದ ಗುರಿ ಅಲ್ಲ.
ಬಹಳಷ್ಟು ಭೌತಿಕ ಸಮೃದ್ಧಿ ಹೊಂದೋದು ಅವಶ್ಯಕತೆ ಇಲ್ಲ. ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟು ಮಾಡಿಕೊಂಡು ನಮ್ಮ ಕೆಲಸ ಏನಪ್ಪ, ತತ್ವಜ್ಞಾನದ ಪ್ರಾಪ್ತಿಯನ್ನು ಮಾಡ್ಕೋದು, ಆತ್ಮಜ್ಞಾನವನ್ನು ಮಾಡ್ಕೋದು, ನಮ್ಮನ್ನು ನಾವು ತಿಳ್ಕೊಳ್ಳೋ ಸಂಬಂಧ. ಬಹಳಷ್ಟು ಅದ್ರ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ ಹಿಂದಿನ ಮಂದಿನ. ಯಾಕೆ ಅವನು ಮುಂದೆ ಗೊತ್ತಿದ್ದ ಅದ್ರ ಅಲ್ಪತೆಯನ್ನು ಮನಗಂಡ ಅದ್ರ ಬಗ್ಗೆ ಉದಾಸೀನ ಆದ್ರು. ಹೆಚ್ಚಿನ ವೇಳೆ ಅದಕ್ಕೆ ಕಳಿಲಿಲ್ಲ ಅವರು. ಇದಕ್ಕಾಗಿ ವೇಳೆ ಕಳೆದ್ರೆ ಹೆಚ್ಚು ಅವರು ಆತ್ಮಚಿಂತನದ ಅಭ್ಯಾಸಕ್ಕೆ ಅದಕ್ಕೆ ಲಾಭ ಮಾಡ್ಕೊಂಡು ಏನ್ ನಾವು ವ್ಯರ್ಥ ವೇಳೆ ಎಲ್ಲ ಆಡಂಬರ ಇದ್ರಾಗ ಕಳಿತೀವಿ, ನಮೂನಿ ಮಾಡ್ಕೊಂತ ಉಂಟು. ನೋಡ್ರಿ ನೀವು ಆಡಂಬರ ಮಾಡ್ಕೊಂಡು ಕುಂತಲ್ಲೇ ನಮ್ಗೆ ವೇಳೆ ಸಾಲವಲ್ತದೆ ನಮ್ಮನ್ನು ನಾವು ತಿಳ್ಕೊಳಿಕ್ಕೆ. ಅದ್ರ ಸಾದಾ ಜೀವನ ಸಾಗಿಸಿದೆ ಅಂದ್ರೆ ಇದಕ್ಕೆ ವೇಳೆ ಸಾಕಷ್ಟು ಸಿಗ್ತೈತಿ ನಿನಗೆ. ನಮೂನಿ ಮಾಡ್ಕೊಂತ ಕುಂತಿದ್ರಾಗ ಅರಿವ್ಯಾಗು ನಮೂನಿ, ಉಡುಗೆಗಳಲ್ಲಿ ನಮೂನಿ, ತಿನ್ನೋದ್ರಾಗ ನಮೂನಿ, ಎಲ್ಲಾದ್ರಾಗೂ ನಮೂನಿ. ಹೌದಿಲ್ಲ? ಅದ್ರ ಬೆಣ್ಣ ಹತ್ತಿ ಹೊಂಟು ಬಿಟ್ಟಿವಿ ನಾವು. ಮೊದಲು ಎಷ್ಟು ಗಂಗಾಳ ಚರಿಗೆ ಎಷ್ಟು ಇದ್ದೀವ್ರಿ ಮನ್ಯಾಗ? ಒಂದು ಪಿಂಗಾಳಿ ಗಂಗಾಳ, ಒಂದು ದೊಡ್ಡ ಗಂಗಾಳ, ಒಂದು ಸಣ್ಣ ಗಂಗಾಳ, ಒಂದು ಚರಿಗೆ, ಅದು ಹಿತ್ತಾಳಿ ಚರಿಗೆ, ಸ್ಟೀಲಿ ಅಂತ ಇಲ್ಲ. ಹೌದಿಲ್ಲ? ಮತ್ತೊಂದು ಏನಿಲ್ಲ, ಸಾಮಾನುಗಳು ಭಾಳ ಇಲ್ಲ. ಹುಟ್ಟವಾಗ ಆ ಗಡಿಗೆ ಹುಟ್ಟು, ಹುಡುಪಲ್ಯ ಗಡಿಗೆ, ಮುಂಜಾನೆ ಹುಡುಪಲ್ಯ, ಸಂಜೆಗೆ ಹಿಟ್ಟಿನ ಪಲ್ಯ, ಕಾಯಂ. ನಮ್ಮ ಮನ್ಯಾಗ ಹೆಂಗಿರ್ತಿತ್ತ ಏನ್, ಎದ್ದ ಕೂಡಲೇ ಹುಡುಪಲ್ಯ ಗಡಿಗೆ ಹೊಡೆದ, ಸಂಜೆ ಮುಂದೆ ಹಿಟ್ಟಿನ ಪಲ್ಯ. ಹೌದಿಲ್ಲ? ಎಷ್ಟು ಸಾದಾ ಜೀವನ ಅವಾಗ. ಅಣ್ಣಂತಿ ಯಾವಾಗ ಹಬ್ಬ ಹುಣ್ಣಿಮ್ಯಾಗ ಅವಾಗ ಇದ್ದವ್ರ ಎಲ್ಲಿ ತಿನ್ಬೇಕ್ರೆ ಹಬ್ಬ ಹುಣ್ಣಿಮ್ಯಾಗ ಅವು ಇಲ್ಲಿ ಲೆಕ್ಕ ಹಾಕಿ ಮಾಡ್ತಿದ್ವು ಅವು. ನವನಕ್ಕಿ. ಹೌದಿಲ್ಲ? ಬರಗು, ಸಾಮಿಯನ್ನ. ಹೌದಿಲ್ಲ? ಇವನ್ನ ಆಂಬ್ಲಿ, ಕಿಚಡಿ ಅವಾಗ ಭಾಳ ಇತ್ತು. ಅವಾಗ ವಿಶೇಷ ಅಂದ್ರೆ ಆಂಬ್ಲಿ ಮಾಡ್ಯಾರ, ನುಚ್ಚು ಮಾಡ್ಯಾರ. ನುಚ್ಚು ಅಂದ್ರೆ ಪಲ್ಯ ಇರ್ಲಿಕ್ಕೂ ಅದ ನುಚ್ಚು ಕಟ್ಕೊಂಡು ನಡಿಪ. ಅದ್ರಾಗ ಒಂದು ಈಟ ಖಾರ ನುಚ್ಚು ಹಚ್ಚಿ ಹೊಡೆದ್ ಬಿಟ್ರ ರೊಟ್ಟಿ ನಡಿತಿತ್ತು. ಚಟ್ನಿ, ಗುರೇಳ್ ಚಟ್ನಿ ಇರ್ತಿತ್ತು. ಹೈಣ ಸಾದಾ ಜೀವನ. ಹೆಚ್ಚಿಂದ ಎದಕ್ ಬೇಕಾಗೈತಿ? ಈಗ ನಮೂನಿ ಮಾಡ್ಕೊಂತ ಹೊಂಟಿವಿ. ಈಗ ಎಲ್ಲಿದ್ದು ರೀ ದಾಸಿ, ಇಡ್ಲಿ ಅವು ಎಲ್ಲಿ ಇದ್ದು? ಎಲ್ಲಿ ಭಾಳ ಇದ್ದಿದ್ದೆ ಎಲ್ಲ ನಮೂನಿ ದಿನಸ್ ತಿನ್ನು. ಅವಾಗ ಮುಂಜಾನೆ ಎದ್ದ ಕೂಡಲೇ ರೊಟ್ಟಿಗೆ ಹಂಚ. ಹೌದಿಲ್ಲ? ಈಗ ಯಾರು ಇರ್ತಾರ ಹೇಳಿ ರೊಟ್ಟಿಗೆ ಹಂಚ? ಹೌದಿಲ್ಲ? ರೊಟ್ಟಿ ಆಗಾಕತ್ರ ಮುಗೀತ್ಪ, ರೊಟ್ಟಿ ಕಟ್ಕೊಂಡು ಎದ್ದು ಬಿಡುದು. ಮತ್ತೊಂದು ಒಣ ಇದ್ದಿತ್ತು ನೋಡ್ರಿ ಆಡಂಬರ. ಕಟ್ಕೊಂಡ ಏನ ಮಾರ್ಬೇಕಾದ್ರು ಚಕಡಿ ಹುಡ್ಕೊಂಡು, ಕಾಳು ಮಾರ್ಬೇಕಾದ್ರು ರೊಟ್ಟಿ ಕಟ್ಕೊಂಡು ಹೋಗಿ ಏನ್ ಅಲ್ಲಿ ತಿಂದು ಏನಾರು ಚಾ ಕುಡಿಯಾಕ ಚಾದ ಅಂಗಡಿಗೆ ಹೋಗುದು. ಅವು ಎಲ್ಲಾರು ಒಂದೊಂದು ಚಾದ ಅಂಗಡಿ. ಅವಾಗ ಇವಾಗ ಈಕಿರಂಗ ಬೇಕರಿ ಅಂಗಡಿ ಸಹಿತ ಇದ್ದಿದ್ದಿಲ್ಲ ಅವಾಗ. ಇವೆಲ್ಲ ಬೇಕರಿ ಅಂಗಡಿ ಇತ್ತಿತ್ಲ ಭಾಳ ಅದು ಎಲ್ಲ ಬಾಸಿಮಿ. ಹಂಗೆ ಸಾದಾ ಜೀವನ ಅದಕ್ಕೆ ಬರ್ಬೇಕಲ್ಲ. ಉನ್ನತ ವಿಚಾರಕ್ಕೆ ನಾವು ಮುಖ ಕೊಡ್ಬೇಕಂದ್ರೆ ಸಾದಾ ಜೀವನ ಸಾದಾ ಜೀವನ, ಉನ್ನತ ವಿಚಾರ. ನಾವು ಎಡ್ಡೆಡ್ಡಂಗಿ ಹಾಕೊಳಕತ್ತೀವಿ, ಒಳಗೊಂದು ಹೊರಗೊಂದು. ಮತ್ ಯಾಕ್ರಿ ಮೊದಲು ಒಂದರ ಮ್ಯಾಗ ಎಲ್ಲಿ ಚಾಟ್ ಇಲ್ಲ, ಅವಾಗ ಎಲ್ಲಿ ಹೌದಿಲ್ಲ? ಅವಾಗ ದೋತ್ರ ಇವನ್ನ ಹಾಕೊಂಡು ಅಡ್ಡಾಡ್ತಿದ್ವು. ಎಲ್ಲಿ ಇದ್ದದ್ರಾಗ ಜೀವನ. 501 ಪಾಸಕ್ ಸಬಕಾರ. ಸೌಕಾರದಾರ ಆಸೆಕ್ ಸೌಕಾರ ತಂದಾರ. 501 ಬೇಗ ಹಚ್ಚುದು, ಎರಿ ಮಣ್ಣು ಹಚ್ಚಿ ಮಾಡ್ತಿದ್ರು. ಹೌದಿಲ್ಲ? ಹಿಂಗೆ ಕಲ್ಲು ಕಾಯಂ ಕಲ್ಲು ಬಿಡವು. ಕಲ್ಲು ಹಚ್ಚಿ ತಿಕ್ಕಿದ ಎಲ್ಲ ಅದ ಕಲ್ಲಿನ ತಿಕ್ತಿದ್ರು ಅವಾಗ. ಆ ಜೀವನ ಎಲ್ಲೈತಿ ಈಗ? ಯಾಕ್ರಿ ಪೇಸ್ಟಿಗೆ ಕಾಯಂ ಕೊಳ್ಳು ಸುಟ್ಟು ಬೂದಿ ಕಾಯಂಪ.
ಹಲ್ ತಿಕ್ಕಾಕ ಹೌದಿಲ್ಲ, ಕುಳು ಸುಟ್ಟು ಬೂದಿ ಮಾಡಿ ತಿಕ್ಕಾಕಿ ಆಗೈತಿ ನೋಡಿ ಅದು ಕುಳು ಸುಡ್ರಿ ಅಂತ. ಹಾ ಎಲ್ಲಿ ಉಪ್ಪು ನಾವು ಮರ ಬರೀ ಹಂಗ ಕುಳ್ಳಿ ನೀನು ತಗೊಂಡ್ ತಿಕ್ತಿದ್ರು. ಅದನ್ನ ವ್ಯವಸ್ಥೆ ಸಹಿತ ಮಾಡಕ್ ಟೈಮ್ ಸಿಗ್ತಿದ್ದಿಲ್ಲ. ಕೆರ್ಕೊಂಡ ಪುರ್ಸೋತಿಲ್ಲ ಅವಾಗ. ಹೊರ್ಯಾರ ಎಟ್ ಹೊರೆ ಅವಕ್ಕ ಪುರ್ಸೋತಿಲ್ಲ, ಒಂದಿರ ಒಂದ್ ಹಂಗ. ಅವಾಗ ಮನುಷ್ಯನು ಆರಾಮಿತ್ರಿ, ರೋಗಾದಿಗಳು ಕಡಿಮೆ. ಅವಾಗ ಕೆಲಸ ವರ್ಕ್ ಜವಾರಿ ಮಾಲ ಶ್ರಮ ವಹಿಸ್ತಿತ್ತಲ್ಲ, ಶರೀರಕ್ಕೆ ಶ್ರಮ ಆಗ್ತಿತ್ತು. ನಡ್ಕೊಂತ ಹೋಗ್ಬೇಕು ಬೆಟಗಿರಿಗೆ, ದಾಡ್ಕ ನಡ್ಕೊಂತ ಹೋಗ್ಬೇಕು. ಹಿಂಗಾಗಿ ಶರೀರ ಆರೋಗ್ಯವಾಗಿರ್ತಿತ್ತು. ಈಗ ಹೊಲಕ್ಕೆ ಹೋಗಾಕ ನಡ್ಕೊಂತ ಹೋಗಾಕ ಒಲ್ಲಿಂತೇವೆ ನಾವು. ಅದ್ರಲ್ಲಿ ಪಟಿ ಮ್ಯಾಗ ತಗೋ ಅಂದ ನಾನು. ಅದು ತಿಂದದ್ದು ಹೆಂಗೆ ಇದಾಗ್ಬೇಕು ಹೇಳ್ರಿ. ಅವು ಬೊಜ್ಜ ಇವು ಅಲ್ಲೇ ಜಮಾ ಆಗಿ ಶರೀರ ಎಲ್ಲ ರೋಗಗ್ರಸ್ತ. ಆರೋಗ್ಯವಾಗಿ ಶರೀರ ಇಲ್ಲ ಇಲ್ಲಿ. ಇವನೇನು ಆಧುನಿಕ ಇದನ್ನ ಅವಲಂಬನ ಮಾಡಿದೀವಲ್ಲ, ಶರೀರದ ಆರೋಗ್ಯ ಎಲ್ಲ ಹೋತ್ ನೋಡಿ. ಹೌದಿಲ್ಲ, ನಮ್ಮನು ನೀವು ಆಹಾರನೂ ಬದಲಾವಣೆ ಆಯ್ತು, ನಮ್ಮ ಹೊರಗಿನ ಆಚರಣೆ ಇವೆಲ್ಲ ಶರೀರದ ಇವನ್ನೆಲ್ಲ ಬದಲಾವಣೆ ಆಗ್ಬಿಟ್ರು, ನಡೆಯಾಣ ಆಗ್ಲಿಲ್ಲ. ಪರ್ವತ ಹೆಂಗ ಸೌಕರ್ಯಗಳು ಹೆಚ್ಚದು ಗ್ರಸ್ತ. ಎಲ್ಲಿ ಕಾಯಿಪಲ್ಲೆ ಬ್ಯಾಸಗಿ ಉಗಾದಿ ಮಠ ಕಾಯಿಪಲ್ಲೆ ಸಿಗ್ತಿತ್ತು ಹೊಲಗೊಳಗ. ಶುಗರ್ ಮೆಣಸಿನ್ಕಾಯಿ ಹಾಕಿದ್ವು ಅವಾಗ, ಅವನ್ನ ತಗೊಂಬಂದ್ ಬಳೆ ಮಾಡ್ತಿದ್ರು. ಪ್ಯಾಟ್ಯಾಗದು ಎಲ್ಲಿದೆ ಶಾಂತಿ ಅವಾಗ. ಒಣ ಖಾರ. ಜೀವನ ಎಷ್ಟು ಸರಳ ಜೀವನ ಇತ್ತವಾಗ. ಮತ್ತ ಇನ್ನೊಂದು ಏನಿತ್ತವಾಗ, ಒಬ್ರಿಗೊಬ್ರು ಹಂಚ್ಕೊಂಡು ತಿನ್ನೋ ಬುದ್ಧಿ ಇತ್ತಲ್ಲಿ. ಒಬ್ಬರು ಮನ್ಯಾಗ ಮಾಡಿದ್ದನ್ನು ಮತ್ತೊಬ್ಬರ ಮನೆಗೆ ಕೊಟ್ಟು ಬರ್ಬೇಕು. ಹೌದಿಲ್ಲ, ಬಿಟ್ಟು ತಿಂತಿದ್ದಿಲ್ಲ ಅವ್ರು. ಹಾ ಹಾ ಹಿಂಗ ಇತ್ತು ಅದು. ಸಾಕಷ್ಟು ಅವಾಗ ವೈರಂತೆ ಕೊಟ್ಟು ಕಳಿಸ್ತಿದ್ರು. ಅವ್ರಿಗೆ ಇನ್ನೊಬ್ಬರಿಗೆ ಉಣಿಸಿದಾಗ ಸನ್ಮಂತ ಉಂತಿದ್ರು ಒಬ್ಬೊಬ್ರು. ಇನ್ನೊಬ್ಬರು ಕರೆದು ಉಣಿಸಿದಾಗ ನಮಗೆ ಊಟ ಸಿಮೆ ಆಗ್ತದೆ ಅಂತೇಳಿ. ಈಗ ಕಾಲ ಬದಲಾವಣೆ ಆತಂತ, ಅಂತ ಉದಾರ್ತನ ಹೋತಂತ. ಅವರು ಮೊದಲಿನ ಮಂದಿ ಹೃದಯ ವೇದಾಂತನ ಇತ್ತವಾಗ, ವಿಶಾಲ ದೃಷ್ಟಿ ಇತ್ತು, ತ್ಯಾಗ ಬುದ್ಧಿ ಇತ್ತು ಅವರಲ್ಲಿ. ಮೊದಲಿನ ಮಂದಿ ನೋಡಿ ನೀವು, ನಮಗಿಂತ ಮೊದಲು ಈ ನಮ್ಮ ಪೀಳಿಗೆ ಇವೆಲ್ಲ ಮೀಸರಾದ ಬಿಡಿಗೆಲ್ಲ ಹೌದಿಲ್ಲ, ಅದಕ್ಕಿಂತ ಮೊದಲು ಇದ್ದವರು ಬಹಳ ವಿಶಾಲ ಹೃದಯದವರು ಇದ್ದವರು. ಎಲ್ಲರನ್ನು ಕರೀರಿಪ್ಪ, ಒಂದು ಕುಟುಂಬ ಇದ್ದಂಗ ಒಂದು ಊರಲ್ಲ. ಹೌದಿಲ್ಲ, ಹಂಗ ಜೀವನ ಇತ್ತು. ವೇದಾಂತಿಗಳ ಅವ್ರ ಹೃದಯನ ಹಂಗಿತ್ತವ. ಈಗ ನಾವು ಎಷ್ಟು ಹೇಳ್ತೇವೆ ಕೇಳ್ತೇವೆ ಅಂದ್ರು ಆ ಭಾವ ಬರುವಲ್ಲ ನಮ್ಗೆ. ಹೌದಿಲ್ಲ, ಹೇಳ್ತೇವೆ ಕೇಳ್ತೇವಿಲ್ಲ, ಈಗ ಅದನ್ನ ಕರ್ಕೊಂಡ್ ತಿನ್ಬೇಕನ್ನೋ ಬುದ್ಧಿ ಬರುದಿಲ್ಲಲ್ಲ. ಅಲ್ವ, ಇರ್ಲಿ ಬಿಡ್ಲಿ ಇದ್ದಿದ್ರಾಗ ಹಂಚ್ಕೋಬೇಕು ಅನ್ನೋ ಬುದ್ಧಿಯಾರ ಐತೆ ನಮ್ಗ. ತಪ್ಪಿಸಿ ಹೋಗೋದು ಈಗ. ಅದಲ್ಲ, ನಾವ್ ಒಬ್ಬ ಆದ್ರೆ ಸಾಕಪ್ಪ, ಇನ್ನೊಬ್ರು ಬದುಕಬೇಕಾಗಿತ್ತು. ಹೌದಿಲ್ಲ, ನಮ್ದಷ್ಟು ಆರ್ ಸಾಕು ನಮ್ಗೆ. ನಮ್ಮಷ್ಟಕ್ಕೆ ನಾವು, ನಿಮ್ಮಷ್ಟಕ್ಕೆ ನೀವು. ಅಂತ ವಾತಾವರಣ ನಿರ್ಮಾಣ ಆಗೈತಿ. ಅದಕ್ಕೆ ಮೊದಲಿನ ಸ್ಥಿತಿ ಬರೋದು ಭಾಳ ಕಠಿಣ ಐತಿ. ಬರ್ಬರ್ತ ಎಲ್ಲ ಹಂಗೈತಿ. ಈಗ ಸ್ವಾರ್ಥಕ್ಕೆ ಬಿದ್ದುಬಿಟ್ಟಿವಿ ನಾವು. ನಮ್ದಷ್ಟ ನಾವು ನೋಡೋದು, ಇನ್ನೊಬ್ಬರ ಹಿತಕ್ಕಾಗಿ ಜೀವನ ಇಲ್ಲ. ಅಲ್ಲಿ ಮೊದಲು ಪರೋಪಕಾರ ಅರ್ಥ ಅದ ಬಂದಿತ್ತು ಅವ್ರಿಗೆ. ಐತಿ ಇನ್ನೂ ಕೆಲವು ಕಡೆ ಇನ್ನೂ ಅಟ ಐತಿ ಅಂತ ಬದುಕೈತಿ. ಅದು ಹೋತಂದ್ರೆ ಪಾಪ ಹೆಚ್ಚಾಗಿ ಜಗತ್ತೆಲ್ಲ ಲೋಪ ಆಗಿ ಹೋಗತಿ ಅಂದ್ರೆ ಅಜ್ಜವ್ರು. ಇನ್ನೂ ಒಂದಿಟ್ಟು ಐತಿ ಅದು ಪುಣ್ಯ. ಇನ್ನೊಬ್ಬರಿಗೆ ಇದನ್ನ ಮಾಡ್ಬೇಕನ್ನೋ ಬುದ್ಧಿ ಇದ್ದವ್ರು ಅದಾರ ಇನ್ನ ಭೂಮಿ ಮ್ಯಾಗ. ಅವರಿಂದನೇ ಇದು ಬದುಕೈತಿ ಜಗತ್ತು.
ಬೆನ್ನಿ ಗಿಡಿಗೆ ಆಗಿ ನೀವು ಬೆನ್ನಿ ನೋಡ್ರಿ ನೀವು ಪೂರ ಯಾವಾಗ ಮುಣುಗ್ತೈತಿ ಕಾಣ್ಲಂಗ ಆಕೈತಿ ಯಾವಾಗ ಪಾಪ ಹೆಚ್ಚಾಗಿ ಜಗತ್ತೆಲ್ಲ ಲೋಪ ಆಗಿ ಹೋಗ್ತೈತಿ ಅನ್ನೋದು ಅದ ಕಾಲಜ್ಞಾನ. ಅವಾಗ ಭಾಳ ತೇಲ್ತಿತ್ತಂತ, ಈಗ ಒಂದು ಇಟ ಉಳ್ದೈತಿ ಈಗ ₹1 ಉಣಿಗ್ ಬಿಡ್ತೈತಿ ಈಗ ಅದ್ರಾಗ ಹೋಗದ ಕೂಡ್ಲೆ ಬೆಣ್ಣೆ. ಈಗ ಬೆಣ್ಣೆ ಅಂದ್ರೆ ನೋಡಾಕ್ ಸಹಿತ ಸಿಗ್ಲಂಗ ಆಗೈತಿ ಪರಿಸ್ಥಿತಿ. ನಿಮ್ಮ ಮುಂದಿನ ಪೀಳಿಗೆಗೆ ಬೆಣ್ಣೆ ತುಪ್ಪ ಹೆಂಗೈತೈತಿ ಅಂತ ತೋರಿಸ್ಬೇಕಿನ್ನು ಹಂಗೈತಿ. ಮನ್ಯಾಗದು ಇಲ್ಲ ಇಲ್ಲಿ ಈಗ ಯಾಕ್ರಿ ರೆಡಿಮೇಡ್ ತುಪ್ಪ ರೆಡಿಮೇಡ್ ಎಲ್ಲಿಯಾರ ಬೆಣ್ಣೆ ವಸು ಹೆಂಗ್ ಕಾಡಿತ ಹೆಂಗ್ ಮಾಡ್ತಾರ ಅದನ್ನ ನೋಡಾಕ್ ಸಹಿತ ಅವಾಗೇನ್ರಿ ಬೆಣ್ಣೆ ಸಾಕಷ್ಟು ಬೆಣ್ಣೆ ತುಪ್ಪ ಸಾಕಷ್ಟು ಮನ್ಯಾಗ ಹಾಲು ಹಾಕೋಂಗಿಲ್ಲ ಬಿಡೋಂಗಿಲ್ಲ. ಅವಾಗ ಮುದ್ದಾಮ ಹಾಲು ಹಾಕಬಾರ್ದು ಅಂತ ಜನಿಗೆ ಎಮ್ಮೆ ಅಂತ ಬಿಡ್ತಿದ್ರು, ಹೌದಿಲ್ಲ? ಅದನ್ನ ಮುದ್ದಾಮ ಅದನ್ನ ಹಾಲು ಹಾಕೋಂಗಿಲ್ಲ, ಅದನ್ನ ನೆವದಿಂದಾರ ಬಿಡ್ಲಿ ಅಂತ, ಹೌದಿಲ್ಲ? ತಿಂದು ಮಕ್ಕಳು ಬರೀ ಇವೆಲ್ಲ ತಿಂತಾವು. ಎಲ್ಲ ನಮ್ಮ ಭಾರತದೊಳಗೆಲ್ಲ ಸಂಸ್ಕಾರ ಇತ್ತದ. ಏನ್ ಹಂಚ್ಕೊಂಡು ತ್ಯಾಗ ಬುದ್ಧಿ ಇತ್ತಲ್ಲಿ, ಕರ್ಕೊಂಡು ತಿನ್ನೋ ಬುದ್ಧಿ ಏನ್ ಅದರಿಂದನೇ ಉಳ್ಕೊಂಡೈತಿ ಭಾರತ. ಎಂತೆಂತ ಈ ಪ್ರಸಂಗ ಬಂದ್ರು ಭಾರತೀಯ ಸಂಸ್ಕೃತಿ ಇಲ್ಲಿ ಅಂತ ಒಂದ್ ಸಂಸ್ಕಾರ ಐತಿ ಅಂತ ಭಾರತ ಇಲ್ಲಿ ಬದುಕೇ ತಿನ್ನೋರ್ಗು ಏನ್ ಇನ್ನ ಐತಂತ ಪತ್ರ ಬರೀಲಿ ಅವ ಶಿವ ಅಜ್ಜಾರಿಗೆ ಟುಚೆಸ್ ಮ್ಯಾನ್ ಅಂತ ಒಬ್ಬ ಅವ್ನು ಬಂದು ಭಾರತದ ಇದನ್ನೆಲ್ಲ ಕೇಳಿ ಇಲ್ಲಿ ಬಂದು ನೋಡಿದ್ರೆ ಒಬ್ರು ಅಂತ ಅದು ವಾತಾವರಣ ಇಲ್ಲ ಇಲ್ಲ ಸತ್ತು ಹೋಗೈತಿ ಇದು ಭಾರತ ಬರ್ತವಾದಂತ 1500 ವರ್ಷಗಳ ಹಿಂದಿನ ಭಾರತ ಎಂದು ಸತ್ತು ಹೋಗಿದೆ ಅಂತ ಅದನ್ನ ಅಜ್ಜ ಅವರು ಮುಂದೆ ಒಂದು ಲೇಖ ತಂದು ತೋರಿಸಿದ್ರು ಅಜ್ಜ ಅವರು. ಅವನ ಅಡ್ರೆಸ್ ಹುಡುಕ್ಲಿ ಅವನು ಭಾರತ ಸತ್ತಿಲ್ಲ ಬದುಕೈತೆ ಅಂತ ಬರೀ ನಾವು ಭಾರತ ಸತ್ತಿಲ್ಲ ಇನ್ನೂ ಬದುಕೈತಿ ಅಡ್ರೆಸ್ ಹುಡುಕ್ಲಿ ಅಡ್ರೆಸ್ ಸಿಗ್ಲಿಲ್ಲ ಅವನು. ಹತ್ತೊಂಬತ್ತನೇ ಶತಮಾನದೊಳಗೆ ಮಹಾತ್ಮರು ಎಷ್ಟು ಮಂದಿ ಆಗಿ ಹೋದ್ರಿ ಅವಾಗ, ಹೌದಿಲ್ಲ? ಆ ಶತಮಾನದೊಳಗೆ ಆದಷ್ಟು ಮಹಾತ್ಮರನ್ನ ನೋಡಿಲ್ಲ ಮಾತ್ರ. ಈಗ ಎಲ್ಲಿ ಬರೀ ಹೇಳಾವ್ರು ಅದಾರ ಹೊರ್ತದ ಅನುಭವ ತಗೊಂಡವ್ರು ಯಾರು ಏನ್ ಅಂತವ್ರದ್ದು ಹೆಚ್ಚಾಗ್ಬಿಟ್ಟೈತಿ ಈಗ ಫಂಕ್ಷನ್. ಯಾಕ್ರಿ ಮಹಾತ್ಮರು ಇಲ್ಲ ಈಗ ಈ ಹೇಳವ್ರನ್ನ ಮಂದಿ ಬಾಳ ಬಿಟ್ಟಾರ ಲಬೋಟ್ರ ಹೇಳೇ ಬಿಟ್ಟಾರ ಅವ್ರ ಅಜ್ಜಾರ ಏನ್ ಶಾಂತಿ ಸೂತ್ರ ಹಿಡಿದ್ರೆ ಶಾಂತಿ ಸಾಧ್ಯ ಆಗ್ತೈತಿ. ಅದನ್ನ ಬಿಟ್ಟು ತೋರಿಕೆ ಸೂತ್ರ ಹಿಡಿದ್ರೆ ಸಮಾಧಾನ ಎಲ್ಲಿ ಸಿಗ್ಬೇಕ್ರಿ? ತತ್ವದ ಇರು ತಿಳಿಬೇಕಾತಂದ್ರೆ ಭೂಮಿಕಾ ತಯಾರಿರ್ಬೇಕು. ತಿಳಿಸೋರ್ನು ಶ್ರೋತ್ರಿ ಬ್ರಹ್ಮನಿಷ್ಠ ಇರ್ಬೇಕು. ಏನ್ ಹಾಗೆ ಕಂಡ್ಕೊಂಡವ್ರು ನಾನು ಹೇಳ್ತೇನೆ ನೀನು ಹೇಳ್ತೇನೆ ಬರೋ ಪುಸ್ತಕದ ಮಾತು ಹೇಳ್ಬೇಕು. ಕರೆ ಅದ ಅವ್ರು ಹೇಳಿದ ಮಾತು ಬರೋಬ್ಬರಿ ಹೇಳ್ಯಾರ. ಅವ್ರು ನಮ್ಮ ಅಂತಃಕರಣ ತಯಾರಿರ್ಬೇಕು, ತಿಳಿಸೋರ್ನು ಬ್ರಹ್ಮನಿಷ್ಠ ಇರ್ಬೇಕು. ಅಂದಾಗ ಅದ್ರ ತತ್ವದ ಇರು ಏನನ್ನು ತಿಳಿತೀವಿ. ಹೌದಲ್ಲ? ನೀವು ಕೇಳೋರು ಅಂತವ್ರು ಹೇಳೋರು ಅಂತವ್ರು ಕೂಡಿದಾಗ ಎಲ್ಲಿ ತಿಳಿಬೇಕ್ರಿ ಅದ? ಅಂತಕ್ಕಂಥವ್ರು ಕೂಡಿದ ಏನ್ ನೆನಪ? ಅಂಥವ್ರು ಸಿಗಬೇಕಲ್ಲ ನೀವು. ಸದಾ ಸಿದ್ಧ ಸ್ಥಿತಿಯನ್ನು ಹೊಂದಿದವರು, ಪೂರ್ಣ ಸ್ಥಿತಿಯನ್ನು ಹೊಂದಿದವರು ಏನ್ ಅಂಥವ್ರು ಸಿಗೋದು ಬಹಳ ದುರ್ಲಭ. ಅಂಥವ್ರು ಸಿಕ್ಕರು ಬಿಡಬಾರ್ದು, ಪ್ರಾಣ ಹೋಗ್ತೈತೆ ಅಂದ್ರು ಅಂಥ ಸಂಘವನ್ನು ಬಿಡಬಾರ್ದು ಅಂತ. ಎದ್ದಾಗ ಬಿದ್ದಾಗ ಸಿದ್ಧನ ನೆನೆದು ಹೊಂದಬೇಕ್ರಿ ಮೋಕ್ಷ ಅಂತ.
ಸದಾ ಸಿದ್ಧವಾಗಿರ್ತಕ್ಕಂಥ ಇರುವಿನ ನೆನಪು ಯಾವಾಗಲೂ ಇರಬೇಕಂತ. ಈ ನಾಮರೂಪಗಳ ವ್ಯಾಮೋಹಕ್ಕೆ ಬಿದ್ದರೆ ತೀರ್ತಿ ನೋಡ್ರಿ, ತಾಳಿಗೆ ಬರೋದೇ ಇಲ್ಲ. ಏನ್ ನಾಮರೂಪಗಳ ವ್ಯಾಮೋಹಕ್ಕೆ ಬಿದ್ದೆ ಅಂದ್ರೆ ನಿಜದ ಅನುಭವ ಮಾಡ್ಕೊಳಕ್ಕೆ ಎಂದೂ ಆಗುದಿಲ್ಲ. ಏನ್ ಅದರಿಂದನೇ ಎಲ್ಲಾ ದುಃಖಗಳು ನೋಡ್ರಿ. ಇದ್ರ ಮ್ಯಾಗಿನ ಮೋಹ ಇಟ್ಕೊಂಡ ಜನ್ಮ ಜನ್ಮ ಅಂತ ತಿರುಗಬೇಕೈತಿ. ಏನ್ ಅಸ್ಥಿ ಭಾತಿ ಪ್ರಿಯ ಅನುಸಂಧಾನ ಮಾಡು, ನಾಮರೂಪಗಳನ್ನೆಲ್ಲ ತೆಗೆದಾಕ. ಅದ ನಿನ್ನ ನಿಜಧಾಮ ಅಂತ ಅನುಭವಗಳು ಎಚ್ಚರಗೊಳಿಸಿದಾಗ ಅವಾಗ ಅವಾಗ ಉದ್ಗಾರ ತೆಗಿತಾನೆ. ಏನೆಂದು ಹೇಳಲಿ ಪರಮಾನಂದ ಎನಗಾದ ಹದನ ನಿನ್ನು. ಜಟ್ ದಿನ ಇರೋರು ನೀ ಶರೀರದಾಗ. ಕಚ್ಚಿ ಮಿಟ್ಟಿಕ ಬಂಗ್ಲಾ ಅಂದ್ರೆ ಹಸೆ ಮಣ್ಣಿನ ಬಂಗ್ಲಾ ಇದು ಶರೀರ. ಮಲವೆರಡರ ಬೆಸಿಗೆ ಇದರಾಗ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸಿ. ಇನ್ನು ಮನುಷ್ಯನ ಕಲ್ಪನೆಗಳು ವಿಚಾರಗಳು ಭಿನ್ನ ಭಿನ್ನ ಆಗ್ಬೋದು ಹೊರತು ಇರು ಏನು ಭಿನ್ನ ಆಗುದಿಲ್ಲ. ಅದು ಅದಕ್ಕೆ ಮನುಷ್ಯನೊಳಗಿನ ಕಲ್ಪನಾ ಎಲ್ಲ ತೆಗೆದಾಕ. ಅವಾಗ ನಿನಗೆ ಒಂದೇ ಅನ್ನೋದು ಅನುಭವ ಬರ್ತೈತಿ, ಏಕತ್ವದ ಅನುಭವ ಆಕೈತಿ. ಎಲ್ಲ ಮನುಷ್ಯನ ಗದ್ದಲ್ ನೋಡ್ರಿ, ಮನುಷ್ಯನ ಗದ್ದಲೆಲ್ಲ ಬಂದ್ ಆದಾಗ, ಮನುಷ್ಯನ ವ್ಯಾಪಾರ ಬಂದ್ ಆದಾಗ ಇದು ಅನುಭವ ಬರ್ತೈತಿ ನೋಡ್ರಿ. ಏನ್ ಅದು ಮನಸ್ಸಿನ ತನ್ನ ಕಲ್ಪನೆ ಎಲ್ಲ ಕೈ ಬಿಟ್ರೆ ಮನಸ್ಸಿಗೆ ಅಸ್ತಿತ್ವನ ಉಳಿದಿಲ್ಲ. ತಾನ ಕಲ್ಪನೆ ಮಾಡ್ಕೊಂಡು ತಾನ ದುಃಖ ಪಡ್ತೈತಿ. ಅದಕ್ಕೆ ಮನಸ್ಸನ್ನು ನಾಶ ಮಾಡ್ಕೊ, ಇಲ್ಲದಂಗೆ ಮಾಡ್ಕೊ. ಮನುಷ್ಯನ ಅಸ್ತಿತ್ವನ ಉಳಿದಿಲ್ಲ, ಕಲ್ಪನಾ ಎಲ್ಲ ಅಡಿಗಿದ ಮ್ಯಾಗ. ಕಲ್ಪನೆಗಳೆಂಬ ಆಹಾರ ಸೇವನೆಯಿಂದ ಮನಸ್ಸು ಬದುಕೈತಿ. ಎಲ್ಲ ಕಲ್ಪನಾನ ಮಾಡಲಿಲ್ಲ ಅಂದ್ರೆ ಮನಸ್ಸಿಗೆ ಅಸ್ತಿತ್ವ ಎಲ್ಲೈತಿ ಅಂತ. ಅವಾಗ ಕೇವಲ ಅವಾಗ ಆನಂದನ ಇರ್ತದೆ. ಅದಕ್ಕೆ ಜ್ಞಾನಿಗಳಿಗೆ ಮನಸ್ಸಿಲ್ಲ ಅಂತಾರೆ. ಏನ್ ಪೂರ್ಣ ವಾಸನಾ ನಾಶ ಮಾಡ್ಕೊಂಡ ಮ್ಯಾಗ ಮನಸ್ಸಿಗೆ ಅಸ್ತಿತ್ವ ಎಲ್ಲಿ ಉಳಿದೈತಿ? ವಾಸನ ಇತ್ತಂದ್ರೆ ಅಲ್ಲಿ ಆ ಮನಸ್ಸಿಗೆ ಅಸ್ತಿತ್ವ. ಪುನರ್ಜನ್ಮಕ್ಕೆ ಕಾರಣೀಭೂತವಾದಂಥ ವಾಸನೆಗಳು ಏನದಾವಲ್ಲ ಅದ ಮನಸ್ಸು. ಅದಕ್ಕೆ ಮನಸ್ಸು ಅಂತಾರೆ, ಅದಕ್ಕೆ ಚಿತ್ತ ಅಂತಾರೆ. ಅವು ನಾಶ ಆದ್ಮ್ಯಾಗ ಅದು ಮನಸ್ಸಲ್ಲ, ಹುರಿದ ಮನಸ್ಸು. ನಾಶ ಮಾಡಿಕೊಂಡಂಥ ಮನಸ್ಸು ಪುನಃ ಜನ್ಮಕ್ಕೆ ಕಾರಣೀಭೂತ ಆಗೋದಿಲ್ಲ. ಪುನರ್ಜನ್ಮಕ್ಕೆ ಕಾರಣೀಭೂತವಾದಂಥ ವಾಸನೆಗಳೇನದಾವಲ್ಲ ಅವು ವಾಸನೆ ಉಳ್ಳದಕ್ಕೆ ನಮ್ಮ ಮನಸ್ಸು ಅಂತಾರೆ. ವಾಸನೆ ಕಳ್ಕೊಂಡಂಥ ಒಂದು ಮನಸ್ಸಲ್ಲ ಅದು. ಏನ್ ಹುರಿದ ಬೀಜ ಹೆಂಗೆ ಹುಟ್ಟಲಿಕ್ಕೆ ಕಾರಣ ಇಲ್ವೋ, ಹುಟ್ಟಾಕ ಬರುದನ ಇಲ್ಲ. ಹುರಿದ ಬೀಜ ಹುಟ್ಟುದನ ಇಲ್ಲ. ಹಂಗೆ ವಾಸನಾ ರಹಿತ ಆದ್ಮ್ಯಾಗ ಮನಸ್ಸು ಅನ್ನೋದು ಉಳಿದಿಲ್ಲ ನಿನಗೆ. ಅದಕ್ಕೆ ಜ್ಞಾನಿಗಳಿಗೆ ಮನಸ್ಸಿಲ್ಲ ಅಂತಾರೆ. ಏನ್ ನಿನಗೊಂದು ನೀ ನಿದ್ದೆ ಹಚ್ಕೊಂಡ್ಬಿಟ್ರೆ ಜಗತ್ತೆಲ್ಲಿ ಉಳಿತೈತೆ? ಜಗತ್ತೆಲ್ಲ ಅದರೊಳಗೆ ಅಡಿಗೆ ಹೋಗ್ಬಿಡ್ತೈತಿ. ಮನಸ್ಸು ಮಿಸುಕಿದಾಗ ಜಗತ್ತು ತೋರ್ತೈತಿ. ಮನಸ್ಸು ಮಿಸುಕ್ಲಿಲ್ಲ ಅಂದ್ರೆ ಜಗತ್ತೆಲ್ಲೈತಿ? ಮನಸ್ಸು ತೆಗೆದು ಬಿಟ್ರೆ ಜಗತ್ತನ ಇಲ್ಲ, ನೋಡಾರನು ಇಲ್ಲ, ನೋಡಿಸ್ಕೊಳ್ಳೋದನು ಇಲ್ಲ. ಎಚ್ಚರಿಕೆ ವ್ಯವಹಾರ ಅಂದ್ರೆ ಇದು ಒಂದು ಕನಸಿನಂತೆ. ನೆನಸಿನ ಜಗವಿದು ಕನಸಿನಂದದೆ ಖುಷಿ ತೋರಿಕೆ ಅಂದರು. ಕನಸಿನ ವ್ಯವಹಾರ ಇದ್ದಂಗೆ ಇದಕ್ಕೇನು ಹೆಚ್ಚಿನ ಮಹತ್ವ ಇಲ್ಲ ಇದಕ್ಕಂತ. ಇದಕ್ಕಿದ್ದ ನಿನ್ನಿದು ಇವತ್ತಿಲ್ಲ, ನಿನ್ನೆ ವ್ಯವಹಾರ ಇವತ್ತು ಕನಸಾಗಿಬಿಡುತ್ತೆ, ಇವತ್ತಿಂದ ನಾಳೆ ಕನಸಾಗಿಬಿಡುತ್ತೆ. ಎತ್ತು ಬಿಡಪ್ಪ ಹಿಂದ ಅದನ್ನ ಮಾಡ್ಕೊಂತ ಅದನ್ನ ಏನ್ ಮಾಡೋದು? ಹೋತದ ಕಾಲ ಹಂಗ ಗತಿಸಿ ಗತಿಸಿ ಹೋಗ್ತಾವ. ಎಷ್ಟೋ ಹೋಗ್ಯಾವ, ಹಿಂಗೆ ಎಷ್ಟೋ ಶರೀರಗಳು ಹೋಗ್ಯಾವ, ಎಷ್ಟೋ ಹೇಳ್ತಿರಲ್ಲ ಕಲ್ಪಗಳು ಯುಗಗಳು ಎಲ್ಲ ಕಳೆದು ಹೋಗ್ಯಾವ. ಆಗಿನ ಕಾಲದೊಳಗೆ ಹೆಂಗೆ ಬದುಕಿದ್ದು ಏನೇನು ಮಾಡ್ಯಾರ ಅವರೆಲ್ಲ ನೆನಪಿನ ರೂಪದಿಂದ. ಕೆಲವೊಂದು ಅಷ್ಟ ನೆನಪದಾವು, ಅದಕ್ಕಿಂತ ಮೊದಲಿದ್ದವ್ರು ಎಲ್ಲಿ ನೆನಪದಾವು? ಈ ರಾಮಾಯಣ ಮಹಾಭಾರತದಿಂದ ಅಷ್ಟೇ ಗೊತ್ತದವ್ ನಿನಗೆ. ಅದಕ್ಕಿಂತ ಮೊದಲಿದ್ದವ್ರು ಗೊತ್ತದವ್ರು ಅವಾಗ ಹೋಗ್ಯಾರಿಲ್ಲ. ಆಗಿನ ಅದಕ್ಕಿಂತ ಪೂರ್ವದಲ್ಲಿ ಜ್ಞಾನಿಗಳಾಗಿ ಹೋಗ್ಯಾರ. ಅವ್ರು ಒಬ್ಬರದು ನೆನಪು ಉಳಿದಿಲ್ಲ. ಕೆಲವೊಂದು ಇತ್ತಿತ್ತಲಾಗಿತ್ತ ಇತಿಹಾಸದ ಬರ್ದೀನಿ, ಅದಕ್ಕಿಂತ ಮೊದಲಿನ ಇತಿಹಾಸ ಎಲ್ಲಿ ಗೊತ್ತೈತಿ?
ಗೊತ್ತಾಗೋದಿಲ್ಲ. ಎಂದ ಇದು ಭೂಮಿ ಉದಯ ಅಲ್ಲಿಂದ ಬಂದು ಎಷ್ಟೋ ಮಂದಿ ಮಹಾತ್ಮರಾಗಿ ಹೋಗ್ಯಾರ, ಹೌದಿಲ್ಲ? ಈಗ ಬದಲಾವಣೆ ಹಾಕೋಂತ ಬಂದವು. ಆಗಿನ ಈಗಿಲ್ಲ, ಈಗಿಂದ ಅದ್ರ ಇರುವಿನ ಸ್ಥಿತಿ ಅದು ಒಂದೈತಿ. ಹೊರಗಿನ ವ್ಯವಹಾರ ಏನೈತಿ ಅಲ್ಲ ಅದು ಬದಲಾವಣೆ ಹಾಕೋತ ಬಂದೈತಿ. ಇದಕ್ಕಿದ್ದಂಗಿಲ್ಲ ಇಲ್ಲ. ಇವತ್ತಿಂದ ನಾಳೆ ಇಲ್ಲ, ಹೌದಿಲ್ಲ? ಇವತ್ತು ಯಾವಾರ ಮಂಗಳವಾರ, ಹಿಂದಿನ ಮಂಗಳವಾರದಂಗೆ ಇವತ್ತಿನ ಮಂಗಳವಾರ ಇಲ್ಲ ವ್ಯವಹಾರ, ಮೊದ್ಲನ ಆಗಿರ್ತೈತಿ, ಹೌದಿಲ್ಲ? ನಾವು ಅವತ್ತ ಆ ಯುಗದಾಗ ಆಗಿತ್ತು ಹಂಗಾಕೈತಿ ಅಂತ ತಿಳ್ಕೊಂಡು ಆಗುದಿಲ್ಲ ಹಂಗ, ಹೌದಿಲ್ಲ? ನೀ ಕಲ್ಪನಾ ಮಾಡ್ಕೊಂಡಿ ಹಂಗಲ್ಲ. ಇದು 2 ದಿನ ಹಿಂದ ಆದದ್ದು ಇವತ್ತು ಆಕತ್ತೇನ? ಘಟನೆಗಳು ಆಗುದಿಲ್ಲ, ಅವು ಬದಲಾವಣೆ ಹಾಕೊಂತ ಹೋಗ್ತಾವ. ಏನ್ ಕ್ಷಣ ಕ್ಷಣಕ್ಕನ ಬದಲಾವಣೆ ಆಕ್ಕವು. ಈ ಬದಲಾವಣೆ ಆಗೋದ್ರ ಕಡೆ ಲಕ್ಷ ಕೊಟ್ಟರೆ ನೆಮ್ಮದಿಯಲ್ಲಿರ್ಬೇಕು. ಬದಲಾಗದೆ ಇದ್ದದ್ದು ಯಾವುದು ಅದ್ರ ಕಡೆ ಲಕ್ಷ ಕೊಟ್ಟರೆ ಅದು ಸ್ವರೂಪ ಆದದ್ದು. ಒಂದೇ ನಮೂನಿ ಇದ್ದಂಥದ್ದು ಯಾವ್ದೈತಿ ಅದು ಸ್ವರೂಪ ಐತಿ. ಬದಲಾವಣೆ ಆಗುದು ಯಾವುದು ಸ್ವರೂಪ ಅಲ್ಲ. ಇದಕ್ಕೆ ಸಂಸಾರ ಅಂತಾರೆ. ಬದಲಾವಣೆ ಹೊಂದುವುದು ಎಲ್ಲ ಇದು ಸಂಸಾರ. ಸಂಸಾರದಿ ಇದು ಸಂಸಾರ ಅಂತ. ಇದನ್ನ ಅವಲಂಬನ ಮಾಡಿದವರು ಯಾರ ಮತ ಹೇಳ್ರಿ? ಈ ಬದಲಾವಣೆ ಆಗೋದನ್ನ ಕೈ ಬಿಟ್ಟು ಬದಲಾಗದಿದ್ದಂಥ ವಸ್ತುವಿನ ಯಾರು ಅವಲಂಬನ ಮಾಡ್ತಾರೆ ಅವ್ರು ಆರಾಮದ. ಅದೇ ನೀನಿದಿ, ಅದೇ ಆತ್ಮ, ಬದಲಾಗದೆ ಇದ್ದದ್ದು ನಿನ್ನ ಸ್ವರೂಪ. ಅದಕ್ಕೆ ನಿಮ್ಮನ್ನು ನೀವು ಅವಲಂಬನ ಮಾಡ್ರಿ. ಈ ಬದಲಾವಣೆ ತೋರಿಕೆ ಅವಲಂಬನ ಮಾಡುವ ಅವಶ್ಯಕತೆ ಇಲ್ಲ. ಹಿಂದಿನ ಮಹಾತ್ಮರದೆಲ್ಲ ಈಗ ನೆನಪು ಮಾಡ್ಕೋಬೇಕು. ನಾವು ನೋಡಿರೋದನ್ನು ಇಲ್ಲ, ಬಿಟ್ಟಿರೋದು ಇಲ್ಲ. ಜಗದಾದಿ ಉದಯದಿಂದ ಅವತರಿಸಿದ ಚಾಲು ಮಾಡ್ತಾರ, ಹೌದಲ್ರಿ? ನೆನಸ್ಕೊಂಡ್ರೆ ಈಗ ಅವನ್ ತಗೊಂಡ್ ನಮಗೇನು ಮಾಡ್ಬೇಕಾಗೈತಿ ನಮಗ್ ಗೊತ್ತಿಲ್ಲ. ಅವು ಯಾಕ್ರಿ ನೆನಪಿಲ್ಲ? ಅದನ್ನೊಂದು ಕಲ್ತ್ ಬಿಟ್ರ ಹೌದಿಲ್ಲ? ಅದೊಂದು ಸಿಂಬಾಲ್ ಅನ್ನೋ ಅವ್ರದ್ದು, ಅದನ್ನ ಹೌದು. ಅದೊಂದು ಒಂದನ್ನ ಮಾಡಿದ್ವು ಅಂದ್ರೆ ಮಂಗ್ಯಾನ ಕುಲದ್ದು ಅಂತಾರಲ್ಲ, ಸ್ವಂತ ಬುದ್ಧಿ ಬೇಕು ಬೇಡ? ಈಗಿದ್ದವ್ರು ಪ್ರತ್ಯಕ್ಷ ಇದ್ದವ್ರನ್ನ ಬಿಟ್ಟೇವಿ, ಯಾರಿಂದ ಆಯ್ತು ಅನ್ನೋದು ಬಿಡ್ತೇವಿ. ಇಲ್ಲದನ್ನ ಏನಾದ್ರು ತಗೊಂಡ್ ಸೈಡ್ ಬಂಡಿ ಹೊಡೆಕೊಂತ ಅಡ್ಡಾಡ್ತೇವೆ, ಹೌದಿಲ್ಲ? ಸ್ವತಂತ್ರ. ಹೌದು, ಹೇಳಿದ ಅಂತಿರ್ತಾರ ಅವರು. ಅವೆಲ್ಲ ನಮಗೆ ಏನ್ ಮಾಡ್ಬೇಕಾಗಿತ್ತು? ಸತ್ತಾರ ಸುದ್ದಿ ತಗೊಂಡ್ ಏನ್ ಮಾಡ್ಬೇಕಾಗಿತ್ತು? ಅಜ್ಜಾರ್ ಅಂತಿದ್ರಲ್ಲ, ಅವ್ರು ತಗೊಂಡ್ ಏನ್ ಮಾಡ್ತೀವಿ? ನಿಮ್ ಪುರಾಣ ತೆಗೀರಂತ ಹೇಳ್ಯಾರ ಅಜ್ಜಾರ್ ನಮ್ಮ ಊರಿಗೆ ಬಂದಾಗ. ಅದ ಅವ್ರು ತಗೊಂಡ್ ಏನ್ ಮಾಡ್ತೀವಿ? ಶಿವಾನಂದರ ಪುರಾಣ ಅವ್ರು ಸತ್ತವ್ರು ತಗೊಂಡ್ ಏನ್ ಮಾಡ್ತೀವಿ? ನಿಮ್ ಪುರಾಣ ತೆಗೀರಪ್ಪ. ಸದ್ಯಕ್ಕ ಇದ್ದದ್ದನ್ನು ಮಾತಾಡು, ಇಲ್ಲದನ್ನೆಲ್ಲ ತಗೊಂಡು ಏನ್ ಮಾಡವ್ನಿ? ಅವ್ನು ಹೇಳ್ಕೊಂತ ಮಜಾ ಮಾಡ್ಕೊಂತ ಹೋಗ್ಬಿಡ. ಗೊತ್ತಿಲ್ಲದ ಮಂದಿಗೆಲ್ಲ ಹೂನ ಅನ್ಬೇಕು, ಹೌದಾ ಅನ್ಬೇಕು. ಸೊಲ್ಲಿಗೆ ಶರಣರ ಕಥೆಯನ್ನು ಹೇಳುತ್ತಾ ಅವಗುಣ ಹೋಗಲಿಲ್ಲ, ಅವಗುಣ ಹೋಗಲಿಲ್ಲ, ಎಲ್ಲಾನು ಬಲ್ಲೆನೆಂದು ಹೇಳುವಿರಲ್ಲ. ಸೊಲ್ಲಿಗೆ ಶರಣರ ಕಥೆಯನ್ನು ಹೇಳುತ್ತಾ ಅವಗುಣ ಹೋಗಲಿಲ್ಲ. ಕಾವ್ಯನುಟ್ಟು ತಿರುಗುವಿರಲ್ಲ, ಕಾಮವೂ ಹೋಗಲಿಲ್ಲ. ನೇಮವ ನಿತ್ಯವೂ ಮಾಡುವಿರಲ್ಲ, ತಾಮಸ ಹೋಗಲಿಲ್ಲ. ಎಲ್ಲಾನು ಬಲ್ಲೆನೆಂದು ಹೇಳುವಿರಲ್ಲ. ಮತ್ತು ಸೊಲ್ಲಿಗೆ ಅಕ್ಕ ಮಾದೇವಿ, ಬಸವಣ್ಣ, ಅಲ್ಲಮ್ಮ ಪ್ರಭು, ಯಾಕ್ರಿ ಇವನ್ನೆಲ್ಲ ಹೇಳ್ಕೊಂತ ಹೊಕ್ಕಿರಿಲ್ಲ? ಇವನ್ನೆಲ್ಲ ಏನ್ ಮಾಡವ? ಇದ್ದದ್ದನ್ನು ನೋಡಪ್ಪ. ಸತ್ಯಮಿಗೆ ಸೇರ್ತುಪ್ಪ ಅಂತ, ಯಾಕ್ರಿ? ಸತ್ಯಮಿಗೆ ಇದ್ದೆಮಿಗೆ ನೀರು ಕುಡ್ಸವ್ರಿಲ್ಲ, ಅದಕ್ಕೆ ಮೇವು ಹಾಕವ್ರಿಲ್ಲ, ಯಾಕ್ರಿ? ಅದನ್ನ ಹೊಗಳ್ಕೊಂತ ಹೊಂಟಾನ ಸತ್ತವ್ರನ್ನ, ಯಾಕ್ರಿ? ಈಗಿದ್ದದ್ದನ್ನು ನೋಡು ಅಂತ ಅಜ್ಜವ್ರು ಇದನ್ನ ಹೇಳ್ತಿದ್ರು ಅವರು. ಯಾರು ಮಾಡ್ತೀರಿ? ದಾದ್ ಮಾಡೋದಿಲ್ಲ ಮಹಾತ್ಮರನ್ನ, ಯಾಕ್ರಿ? ಅದಕ್ಕೆ ರೀ ಅಂತೇಳಿ ಇದ್ದಾಗ ಮಹಾತ್ಮರ ಮಹತ್ವ ಗೊತ್ತಾಗ್ತದೆ, ಹೌದಿಲ್ಲ? ಕಳ್ಕೊಂಡು ಹಿಂದಗಡೆ ಮರಗು ಪಳೆ ಬರ್ತದೆ ನಾವು. ಅಂತೇಳಿ ಇದ್ದಾಗ ಇವ್ರ ಆತ್ಮಾನ ಅಂದ್ರೆ ಇವ್ರ, ಹೌದಿಲ್ಲ? ಹಾಗೆ ಎಷ್ಟು ಸಹಜ ಆಗ್ಬಿಟ್ಟೈತಿ ಈಗ. ಅಯ್ಯೋ ಯಪ್ಪ ಹಿಂಗಿದ್ರು ಮರಗು ಪಳೆ ಕಳ್ಕೊಂಡು ಮರಗ್ತೀರಿ ನೀವು. ಭಾಳ ಕಠಿಣ ಐತಿ. ಇದ್ದಾಗ ಅದ ಲಾಭ ತಗೊಳಿಲ್ಲ. ಇವ್ರು ಏನ್ ಬೇಕಾ ಬಸ್ಗೆ ಹತ್ತಾರ, ಎಲ್ಲಿ ಬೇಕಲ್ಲಿ ಬರ್ತಾರ ಬಿಡಪ್ಪ ಇವ್ರು. ಎಷ್ಟು ಸರಳ, ಸಾಮಾನ್ಯ ಜನಕ್ಕಿಂತ ಸಾಮಾನ್ಯ ನಿರಂಜನಪ್ಪಗಳು. ಅಷ್ಟು ಸಾಮಾನ್ಯ ಯಾರೂ ಇಲ್ಲ. ಏನಪ್ಪ ವಿಧಿ ಇದದಾರ ಬಿಡಪ್ಪ ಇವರು ಸ್ವಾಮಿಗಳು.
ಅವರಲ್ಲಿ ವಿಶೇಷತೆ ಅನ್ನೋದು ಯಾವುದೂ ಇಲ್ಲ ಈಗ. ಹೌದಿಲ್ಲ? ಸಾಮಾನ್ಯ ಜನರಿಗಿಂತಲೂ ಸಾಮಾನ್ಯವಾಗಿ ಅವರು ವರ್ತ್ ಹತ್ಲಂಗ ಅವರು ವ್ಯವಹಾರ ಮಾಡಿದರು. ನಿರಂಜನಪ್ಪಗಳ ವರ್ತನ ಏನು ಕನಸಿನಿಂದ ಏಳು ಕಾಲಕ್ಕೆ ಎಲ್ಲರನ್ನು ಎಬ್ಸಿ ಹೇಳ್ತೀರಿ ನೀವು. ಯಾಕ್ರಿ? ಹಂಗಾರೆ ಕನಸಿನವ್ರು ಏನಾದ್ರು ಅಂದ್ರೆ ಏನಾದ್ರು ಕನಸಿನಾಗಿದ್ದವರೆಲ್ಲ ಕನಸಾಗಿ ಹೋದ್ರಿಲ್ಲ. ಅದಕ್ಕೆ ತತ್ವದ ಇರುವನ್ನ ತಿಳಿದ ಮ್ಯಾಗ ಈ ಎಚ್ಚರಿಕೆ ಎಲ್ಲ ಕನಸಾಗಿ ಹೋಗ್ಬಿಡ್ತೈತಿ. ಅದ್ರ ಬಗ್ಗೆ ಚಿಂತೆ ಮಾಡ್ತಾರ ಅವ್ರು. ಏನ್ ನಮ್ ಕೂಡಿದ್ದವ್ರು ಏನಾದ್ರು ಏನು ಯಾಚರ ಆದ್ರು ಇಲ್ಲೋ ಅಂತ. ಕನಸಿನಿಂದ ಎಚ್ಚರ ಆದ ಯಾಕ ಅದನ್ನ ಬಗ್ಗೆ ಚಿಂತೆ ಮಾಡ್ತಾನೆ. ಇಲ್ಲ ಬಿಡು ನೀನು. ಹಂಗೆ ಸ್ವರೂಪ ಜ್ಞಾನವನ್ನು ಮಾಡ್ಕೊಂಡು ಸ್ವರೂಪ ಎಚ್ಚರಿಕೆಯನ್ನು ಮಾಡ್ಕೊಂಡು ಯಾರ ಬಗ್ಗೆನೂ ಚಿಂತೆ ಮಾಡಕ್ ಹೋಗುದು. ಏನ್ ಕನಸಿನ ಮಂದಿ ಬಗ್ಗೆ ಚಿಂತೆ ಮಾಡ್ತಾನೆ ಎಚ್ಚರ ಆದ್ಮೇಲೆ. ಎಲ್ಲರಿಗೆ ಅನುಭವ ಬರುವಂಗ ಸಂಧ್ಯಾ ಸೂತ್ರವನ್ನು ನೆನಪಿಗೆ ತಂದು ಕೊಡೋರು ಯಾರು ಅಂದ್ರೆ ಅವರ ಅನುಭವಿಗಳು. ಏನ್ ಅದನ್ನ ಅನುಭವಕ್ಕೆ ತಗೊಂಡು ಉಳ್ಕೋದನ್ನ ಅದು ದೀಕ್ಷಾ. ಆ ತಿಳುವಳಿಕೆಯನ್ನು ಮಾಡ್ಕೋಬೇಕು. ದೀಯತೆ ಜ್ಞಾನಂ ಕ್ಷೀಯತೆ ಸಂಸಾರ ತಾಪಃ. ಸ್ಥಾಯಿತ ಸಹಿತ ಸಾಯಿತ ಸಹಿತ ದೀಕ್ಷಿತ ಅಂತ. ಅದಕ್ಕೆ ದೀಕ್ಷಾ ಅಂದಾರ. ಧೀಯತೆ ಜ್ಞಾನಂ ಕ್ಷೀಯತೆ ಸಂಸಾರ ತಾಪಃ ಅಂತ. ಯಾವ ಜ್ಞಾನದಿಂದ ಈ ಸಂಸಾರದ ದುಃಖ ನಮಗೆ ಇಲ್ಲದಂಗ ಆಕತಿ ಅದರ ತಿಳುವಳಿಕೆ ಮಾಡ್ಕೋದಕ್ಕೆ ದೀಕ್ಷಾ ಅಂತ. ದೀಕ್ಷಾ ತಗೊಂಡೇನಪ್ಪ ನೀನು ಅಂತ ಹೇಳ್ತಾರೆ. ಹೌದಲ್ಲ? ಗುರು ದೀಕ್ಷೆ ಪಡಿ ಅಂತ ಹೇಳ್ತಾರೆ. ಕಡೆ ಇಚ್ಛಾ ಬೇಕಲ್ಲ ಅದನ್ನ ತಗೋಬೇಕು ಅನ್ನುವಂಥದ್ದು. ಅನುಭವಕ್ಕೆ ಬರುವಂಗ ನೆನಪಿ ತಂದು ಕೊಟ್ಟದ್ದನ್ನ ನಿತ್ಯ ಅನುಸಂಧಾನ ಮಾಡಕ್ ಕಲಿಬೇಕು ಅದನ್ನ. ಕೇಳಿದ್ದನ್ನ ಬಿಟ್ಟು ನೆನಪು ಇಟ್ಕೊಂಡ್ರೆ ಬರ್ತೈತೆ ಅನುಸಂಧಾನ ಮಾಡಕ್ಕೆ. ನೆನಪಿಟ್ಟಿರ್ಲಿಲ್ಲ ಅಂದ್ರೆ ಏನೇ ಅನುಸಂಧಾನ ಮಾಡವ. ಕೇಳಿದ್ದು ನೆನಪಿಟ್ಟುಕೊಳ್ಳಿಲ್ಲ ಅಂದ್ರೆ ಏನು ಅನುಸಂಧಾನ ಮಾಡವ. ಅದಕ್ಕೆ ಚಂದ ಕೇಳು, ನೆರೆ ಕೇಳು. ಕೇಳ್ತದನು ಅರಿದದನು ಒಮ್ಮೆಯೂ ಗುರು ಪೇಳದ ಮರೆಯದಿರು. ಒಮ್ಮೆಯೂ ಮರೆಯದಿರು ಗುರು ಪೇಳದ ತೆರೆದಳು. ಮರಿದಂಗ ಆದ ನಂತರ ಬಿಡೋದಿನ ಯಾವ್ದು ದುಃಖ ಕೊಡುತ್ತೆ ವಿಷಯ ವಸ್ತುಗಳನ್ನು ಕೈ ಬಿಡುತ್ತೆ. ಅದ್ರ ನೆನಪು ಬಿಡ ಅಂದ್ರೆ ಆರಾಮಿರ್ತಿ. ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲ್ಲಿ ನೀನೇ ಸುಖಿಯಪ್ಪೆ ಅಂತ. ಸುಖದಿಂದ ಇರ್ಬೇಕಂದ್ರೆ ವಿಷಯ ತ್ಯಾಗವನ್ನು ಮಾಡು. ಮನಸ್ಸಿನಾಗ ಹಿಡದೆ ಅವನ ವಿಷಯ ವಸ್ತುಗಳು ಸುಖ ಕೊಡ್ತಾವಂತ. ಅವು ಎಂದೂ ಯಾರಿಗೂ ಸುಖ ಶಾಂತಿ ಕೊಡೋದಿಲ್ಲ ಅಂತ ತಿಳಿದು ಅವುಗಳ ಮ್ಯಾಗಿನ ವ್ಯಾಮೋಹವನ್ನು ಬಿಟ್ಟಿರು. ನಿನ್ನಲ್ಲೇ ಐತೆ ಅನ್ನೋದು ನಿನಗೆ ಅನುಭವ ಬರಾಕತ್ತೈತಿ. ವಿಷಯ ಚಿಂತನೆಯನ್ನು ಬಿಟ್ಟು ಕೂಡಲೇ ಸುಖ ಎಲ್ಲಿ ಅನುಭವ ಬರ್ತೈತೆ ನಿನ್ನಲ್ಲಿ ಅನುಭವ ಬರ್ತೈತಿ. ನೀನು ನಿನ್ನನ್ನು ಮರೆತ ವಿಷಯದಲ್ಲಿ ಸುಖ ಐತೆ ಅನ್ನೋ ತಿಳ್ಕೊಂಡು ಅದ್ರ ಬೆನ್ನು ಹತ್ಕೊಂಡಿದ್ದಿ. ಬಿಡ ಅದ್ರಾಗ ಬೆನ್ನು ಹತ್ತೋದು ಕೈ ಬಿಡು. ನಿನ್ನೊಳಗೆ ಐತೆ ಅನ್ನೋದು ನೋಡ್ಕೊಳ್ಳೋ ಪ್ರಯತ್ನ ಮಾಡು. ವಿಷಯ ವಸ್ತುಗಳೆಲ್ಲ ಬಹಿರ್ಮುಖ ಹೊರಗದಾವ, ಸುಖ ಒಳಗೈತಿ. ಏನ್ ನೀ ಹೊರಗೆ ಹುಡುಕಿರಿ ಎಲ್ಲಿ ಸಿಗ್ಬೇಕದು? ಒಳಗೆ ಅಂತರ್ಮುಖಿ ಆದಾಗ ಅದು ಅನುಭವ ಬರ್ತೈತಿ. ಬಹಿರ್ಮುಖ ವೃತ್ತಿಗೆ ಆ ಸುಖದ ಅನುಭವ ಆಗುದಿಲ್ಲ. ಆ ವಿಷಯ ವಸ್ತುಗಳು ರೂಪ ಹತ್ತೈತಿ, ಗಾಯನ ಹತ್ತೈತಿ, ಅವೆಲ್ಲ ಹೊರಗದಾವ. ರುಚಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅವು ಬಹಿರ್ಮುಖ ವೃತ್ತಿ ಒಳಗದಾವ. ಇದು ಆನಂದ ಅಂತರ್ಮುಖ ವೃತ್ತಿ ಒಳಗೆ ಅನುಭವ ಬರ್ತೈತಿ. ಅದಕ್ಕೆ ಯಾವ ಇಂದ್ರಿಯಗಳಿಗೂ ಮನಸ್ಸಿಗೆ ಅದು ಗೋಚರ ಆಗೋದಿಲ್ಲ. ಅಂತರ್ಮುಖ ಅನುಭವದಿಂದ ನಾವು ನೋಡ್ಕೋಬೇಕಾಗಿ ಅಂತರಂಗದ ಅಭ್ಯಾಸ ಒಳಗೆ ನಡಿಬೇಕು. ಏನ್ ನಿದ್ರೆ ಮಾಡಕ್ಕೆ ಬೇಕಾಗಿಲ್ಲ, ಯಾವ ಇಂದ್ರಿಯಗಳು ಬೇಕಾಗಿಲ್ಲ, ಯಾವ ವಿಷಯ ವಸ್ತುಗಳು ಬೇಕಾಗಿಲ್ಲ. ಇನ್ನು ನಿಜವಾದ ಆನಂದ ಸ್ಥಿತಿ ಸಮಾಧಿಯನ್ನು ಹೊಂದಲಿಕ್ಕೆ ಇವೆಲ್ಲ ಎದಕ್ಕೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಇವುಗಳ ಸಂಬಂಧ ತಪ್ಪಿಸ್ಕೊಂಡಾಗ ನಾವು ಅದನ್ನ ಅನುಭವ ಮಾಡ್ಕೊಳಕ್ ಬರ್ತದೆ. ಸಂಬಂಧ ಇಟ್ಕೊಂಡು ಬರೋದನ್ನ ಇಲ್ಲ. ಇವನು ಇಟ್ಕೊಂಡು ಹೊಂತಾನಂತ ಎಂದಿಗೆ ಆಗುವುದಿಲ್ಲ.
ಕೆಟ್ಟು ಹೋಗುವಂಥ ವಸ್ತುಗಳು ಇವೆಲ್ಲ ಅವಶ್ಯಕತೆ ಇಲ್ಲ. ಸಂಕಟ ಹೊಂದಕ್ಕೆ ಬೇಕಾಗಿ ಹೊರ್ತೀವಿ, ಸುಖ ಹೊಂದಕ್ಕೆ ಜಗತ್ತಿನ ಯಾವ ಸಾಮಾನು ಬೇಕಾಗಿಲ್ಲ. ಏನು ಈ ಶರೀರ ಜಗತ್ತಿನ ಶರೀರ ಯಾಕೆ ಇದನ್ನ ನಿಮ್ಮನ್ನು ನೀವು ತಿಳ್ಕೊಳಕ ಇರೋ ಮಠ ಇದನ್ನ ಸಾಧನ ವ್ಯವಸ್ಥಿತವಾಗಿ ಇಟ್ಕೋ. ನಿನ್ನ ನಿಜ ಸ್ವರೂಪದ ಜ್ಞಾನ ಮಾಡ್ಕೊಳಕ್ಕೆ ಇದು ಒಂದು ಶರೀರ ಯಾಕ್ರಿ ವ್ಯವಸ್ಥಿತವಾಗಿ ಇಟ್ಕೋ. ಇದನ್ನ ರಕ್ಷಣೆ ಮಾಡ್ಕೋ, ಕೆಡಿಸ್ಬೇಡ. ಇದನ್ನ ಪ್ರಸಾದಕ್ಕೆ ಬಂದ ಕಾಯುವ ಕೆಡಿಸಲಾಗದು. ಪ್ರಸಾದ ಅಂದ್ರೆ ಸರ್ವ ದುಃಖಾನಾಂ ಹಾನಿರಶೋಪಜಾಯಿತೆ. ಪ್ರಸಾದೇ ಸರ್ವ ದುಃಖಾನಾಂ. ಅಂತಃಕರಣ ಸ್ವಚ್ಛ ಮಾಡಿಕೊಂಡು ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋದ ಪ್ರಸಾದ. ಇದು ಕಿವಿಲೆ ಉಣ್ಣೋದು ಪ್ರಸಾದ, ಬಾಯಿಲೆ ಉಣ್ಣೋದು ಅದು ಪ್ರಸಾದ ಅಲ್ಲ, ಊಟ ಅದ. ಪ್ರಸಾದ ಅಂದ್ರೆ ಕಿವಿಲೆ ಉಂಡದ್ದು ಅಮೃತ ಆಕೈತಿ, ಬಾಯಿಲೆ ಉಂಡದ್ದು ಅದು ನರಕ ಆಕೈತಿ. ಮುಂಜಾನೆ ಹುಟ್ಟಿ ಹಾರಿಸಿ ಬಂದ್ಬಿಡ್ತೀವಿ. ಅದೇ ಪ್ರಸಾದ ಅಂತ ತಿಳ್ಕೊಂಡೆ ನಾವು. ತಿನ್ನೋದು ಅದು ಪ್ರಸಾದ ಅಲ್ಲ. ಪ್ರಸಾದ ತಗೊಂಡು ಹೋಗ್ರಿ ಅಂದ್ರೆ ಅವ್ರು ಹೇಳಿದಂಥ ವಿಚಾರಗಳನ್ನು ಕೇಳ, ಚೆಂದಾಗಿ ಕೇಳಿದ್ದನ್ನು ಮನನ ಮಾಡುವ, ನಿಧಿಧ್ಯಾಸನವನ್ನು ಮಾಡು. ಅಂದಾಗಿದ ನಿನಗೆ ಗಟ್ಟಿ ಆಕೈತಿ, ಈ ಅನುಭವ ಬರಕ್ಕೆ ಶುರು ಆಕೈತಿ. ಇದು ಶ್ರವಣ ಆದದಂಗೆ ಮನನ ಕೇಳಿಸ್ತೈತಿ. ಮನನದ ಬಲ ಜೋರು ಆದದಂಗೆ ನಿಧಿಧ್ಯಾಸನ ಪಕ್ವಾದಾಗ ನೀನು ಸಮಾಧಿ ಆತೈತಿ. ಅವಾಗ ನೀ ಯಾರಿದೆ ಅನ್ನೋದು ಅನುಭವ ನಿನಗಾಕೈತಿ, ಜ್ಞಾನೋದಯ. ಇದು ಹಂತ ಹಂತವಾಗಿ ಅಭ್ಯಾಸ ನಡಿಬೇಕಿದು. ಒಮ್ಗಿಲೆ ಸಾಧ್ಯ ಇಲ್ಲ. ಹೇಳಿದಾಕ್ಷಣ ಕೇಳಿದಾಕ್ಷಣ ಆಗೋದಿಲ್ಲ. ಅವ್ನು ಇವಾಗ ಆಗೈತೆ ಅಂದ್ರೆ ಹಿಂದಿನ ಜನ್ಮದ ಎಲ್ಲ ಅವಾಗ ಸಾಕಷ್ಟು ಅಭ್ಯಾಸ ಮಾಡ್ಯಾನಂತ ತಿಳ್ಕೊಬೇಕು. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ, ಅದು ಆಗುದೂ ಇಲ್ಲ. ಮಾತಾಡಬಹುದು ನೀ, ಯಾಕ್ರಿ ಬೌದ್ಧಿಕ ತಿಳುವಳಿಕೆ ಮಾಡ್ಕೋಬಹುದು, ಆದ್ರೆ ಅನುಭವ ತಗೊಳ್ಳೋದು ಭಾಳ ಕಠಿಣ. ಅಂತಃಕರಣ ಪರಿಶುದ್ಧಿ ಆಗುಮಟ ಏನು ಗಜುಮನಿದ್ರು ಕೆಲಸ ಆಗೋದಿಲ್ಲ. ಅಂತಃಕರಣ ಪರಿಪಕ್ವ ಏಕಲಭ್ಯ ಅಂತ. ಅಂತಃಕರಣ ಪರಿಶುದ್ಧಿಗಾಗಿ ಇವನ್ನೆಲ್ಲ ಯಮ ನಿಯಮಗಳ ಏನದಾವಲ್ಲ ಅವನು ಪಾಲನ ಮಾಡಬೇಕು. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಅಸ್ಥೇಯ, ಪರಿಗ್ರಹ ಇವೆಲ್ಲ ನಿಯಮಗಳು. ಶುಚಿತ್ವ, ಬಾಹ್ಯ ಶೌಚ ಮತ್ತು ಅಂತರ್ ಶೌಚ. ಶುಚಿತ್ವ, ಸಂತೋಷ, ಯಾಕ್ರಿ ಇವೆಲ್ಲ ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ತಪಸ್ಸು, ಇವನ್ನೆಲ್ಲ ನಿಯಮಗಳ ಪಾಲನ ಮಾಡಬೇಕು. ಅಂದಾಗ ಕ್ರಮೇಣ ಅಂತಃಕರಣ ದೋಷ ಆ ಸಾಧನದೊಳಗೆ ತೊಡಗಿದವಾಗ ಅಂತಃಕರಣ ಸಾಧಕ ಅಂದ್ರೆ ಎದನ್ನು ಸಾಧಿಸ್ಬೇಕು? ಅಂತಃಕರಣ ಮಾಲಿನ್ಯವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋ ಅವ ಸಾಧಕ. ವಿಷಯ ಚಿಂತನೆಯನ್ನು ಕೈಬಿಟ್ಟ ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದ ತೊಡಗಿದಾಗ ಅಂತಃಕರಣ ದೋಷ ಎಲ್ಲ ಹೊಕ್ಕ. ನೀ ಪ್ರಯತ್ನ ಮಾಡಕೈತೆ, ಆತ್ಮಚಿಂತನಕ್ಕೆ ಇರುವಿನ ಕಡೆ ಎಲ್ಲ ಕೊಡಕೈತೆ ಅಂದ್ರೆ ವಿಷಯ ಚಿಂತನೆ ಎಲ್ಲ ಕೈ ಬಿಡ್ತೈತಿ. ಅವಾಗ ದೋಷ ತನ್ನಿಂತಾನ ಹೋಗ್ಬಿಡ್ತಾವ. ಅಂತಃಕರಣ ಸ್ವಚ್ಛ ಆಕೈತಿ. ಅಂತಃಕರಣ ಅಂತ ಕನ್ನಡಿ ಸ್ವಚ್ಛ ಆತಂದ್ರೆ ಅಲ್ಲಿ ಮಕ ನೋಡ್ಕೊಳಕ್ ಬರ್ತೈತಿ. ನಿನ್ನ ಇರುವಿನ ಅನುಭವ, ನೀ ಯಾರಿದ್ದೆ ಅನ್ನುವಂಥ ಅನುಭವ, ಜ್ಞಾನೋದಯ ನಿನಗೆ. ಅದಕ್ಕಾಗಿ ಎಡಬಿಡದೆ ನಾವು ಅಭ್ಯಾಸ ಮಾಡಬೇಕಾಗೈತಿ. ಮಾಡಲಿಲ್ಲ ಅಂದ್ರೆ ಅಂತಃಕರಣ ಮಾಲಿನ್ಯದ ಮೂಲಕ ನಮಗಿದು ಅನುಭವಕ್ಕೆ ಬರೋದಿಲ್ಲ. ಅನುಭವಕ್ಕೆ ಬರುವಲ್ಲ ಅಂತ ನಿರಾಶೆ ಆಗಕ್ಕೆ ಹೋಗಬೇಡ. ಆಕೈತಿ, ಪ್ರಯತ್ನ ಮಾಡು. ಯಾಕೆ ಅನುಭವಕ್ಕೆ ಬರುವಲ್ಲ? ಅಂತಃಕರಣ ಮಾಲಿನ್ಯ ಐತಿ, ಅದಕ್ಕೆ ಆಗಬಾರ್ದು. ಅದಕ್ಕೆ ಸ್ವಚ್ಛ ಮಾಡ್ಕೊಂಬೋದಿಲ್ಲ. ಬಿಟ್ಟು ಬಿಡದೆ ಅಭ್ಯಾಸ. ತಡೆಯದೆ ಸುವಿಚಾರ ಎಂಬ ಬಸಿತವನ್ನು ಬುದ್ಧಿ ಎಂಬ ಮುಕುರಕ್ಕೆ ತಿಕ್ಕಿ ಆ ವಿಷಯದ ಮಲಿನಮ್ಗಳಿದಂಗೆ ವಿಷಯದ ಮಾಲಿನ್ಯ ಹೋಗ್ಲಿಕ್ಕೆ ನಮ್ಗೆ ಅನುಭವ ಬರುವುದು. ನಮ್ಗೆ ಅದು ಇರಲಿ ಇದು ಇರಲಿ ಅಂತೇವೆ ನಾವು. ಬಾಳೆನೂ ಇರಲಿ ಅದು ಇರಲಿ, ಇದು ಬ್ಯಾಡ. ಇದು ಯಾಕ್ರಿ ಇರುವಲ್ದು ಹಾರಿಗಿಡೋದು ಹೋಗಲ್ದು, ಅದೇ ಅದಕ್ಕೆ ಬೇಕೈತಿ. ಅದರ ಅವಶ್ಯಕತೆ ಇಲ್ಲ. ತಿಳಿದ ಮ್ಯಾಗ ಯಾಕ್ರಿ ತತ್ವದ ಇರುವನ್ನ ಅರಿತ ಮ್ಯಾಗ ಅದರ ಅವಶ್ಯಕತೆ ಬರೋದಿಲ್ಲ ನಮ್ಗೆ. ಅದು ಗೊತ್ತಿಲ್ಲದಾಗ ಅಜ್ಞಾನದೊಳಗೆ ಅದ ಮುಖ್ಯ ಅಂತ ನಾವು ತಿಳ್ಕೊಂಡು ವ್ಯವಹಾರ ಮಾಡಿದೀವಿ. ಇನ್ನು ಅದನ್ನ ಬಿಡುವಲ್ಲಿ ಎಲ್ಲಿ ಮಠ ಇದು ಹೊಳಿದಿಲ್ಲ, ನಿಜವಾದದ್ದನ್ನು ಹೊಂದು ಇಚ್ಛಾ ನಿನಗಾಗುದಿಲ್ಲ, ಅಲ್ಲಿ ತನಕ ಅದ್ರ ಮ್ಯಾಗಿನ ವ್ಯಾಮೋಹ ಹೋಗುದು. ನೀವು ಅದ್ರ ಮ್ಯಾಗಿನ ವ್ಯಾಮೋಹ ಹೋದಾಗ ಇದ್ರ ಈ ಕಡೆ ಲಕ್ಷ ಬರ್ತೈತಿ. ಅದನ್ನ ಬಿಟ್ಟಾಗ ಇದನ್ನ ಹೊಂದಾಕ್ ಬರ್ತೈತಿ. ಅದನ್ನ ಹಿಡ್ಕೊಂಡ ಹೊಂದೇನಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಿಡೋದು ತ್ವರೆ ವಿಷಯವನ್ನು, ವಿಷಯಗಳ ಚಿಂತನೆಯನ್ನು ಕೈ ಬಿಟ್ಟಾಗ ಇದು ಆತ್ಮಚಿಂತನದ ನಡೀತಿದೆ ಅಭ್ಯಾಸ. ಒಳಗೆ ಅದನ್ನು ಇಟ್ಕೊಂಡು ನೀ ಆತ್ಮಚಿಂತನೆ ಮಾಡ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಎಳ್ಳಷ್ಟು ಬರಬಾರ್ದು ವಿಷಯ ಚಿಂತನೆ. ಭೋಗ ವಾಸನೆಗಳೆಲ್ಲ ಪೂರ್ಣ ನಾಶ ಆಗ್ಬೇಕು. ಅಂದಾಗ ಅಂತಕ್ಕಂಥ ಪರಿಪಕ್ವಕತೆ ಯಾವಾಗಿದ್ರೆ ಅಭ್ಯಾಸ ನಡೀತೈತಿ ನೋಡ್ರಿ. ಬಿಡು.
ಹ್ಮ್ ಸಕಲ ಸಾಧು ಸಂತಮರಾಗಿ